ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ ವಿಹೀಯತೆ. ಕ್ಷಣಾರ್ಧೇ ನಾಪಿ ತುರಯೇ ನ ಸ್ವರ್ಗಂ ನ ಪುನರ್ಭವಂ ಭಗವತ್ಸಂಗಿಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಹರೇಃ ಕಥಾಂ ಸ್ವಾಂ ಸತ್ಕರ್ತುಂ ಗಿರಮನ್ಯಾಭಿಧಾಂ ಸತೀಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದಲ್ಲಿ 48ನೇ ದಿನಗಳ ಸೇವಾ ಪೈಕಿ ಇದು 42ನೇ ಭಾಗ. ಜರಾಸಂಧನನ್ನು ಸಂಹರಿಸಿದರು. ಕೃಷ್ಣ, ಅರ್ಜುನ ಮತ್ತು ಭೀಮ ಇವರು ಹೋಗಿ ಆ ಜರಾಸಂಧನನ್ನು ಸದೆಬಡಿದರು. ಈ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಭೀಮಸೇನ ಜರಾಸಂಧನನ್ನು ಕೊಂದ ಮೇಲೆ ಮುಂದೆ ಈ ದಿಗ್ವಿಜಯ ಆಗಿದ್ದು. ಭಾಗವತ, ಭಾರತ, ಹರಿವಂಶ ಮೊದಲಾದ ಗ್ರಂಥಗಳನ್ನು ಗಮನಿಸಿದರೆ ಅನೇಕ ಘಟನೆಗಳು ಯಾವ ಕಾಲದಲ್ಲಿ ನಡೆದದ್ದು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆ ಸ್ಪಷ್ಟತೆ, ಕಾಲಕ್ರಮ ಇದನ್ನೆಲ್ಲ ತಾತ್ಪರ್ಯ ನಿರ್ಣಯ ಹೇಳ್ತದೆ. 15 ದಿನಗಳ ಕಾಲ ಯುದ್ಧ ನಡೀತು. 15 ದಿನಗಳ ಕಾಲ ಯುದ್ಧ ಮುಗಿದ ಮೇಲೆ ಅವನನ್ನು ಕೊಂದು ಹಾಕಿದ. ಜರಾಸಂಧನ ಬೆನ್ನ ಮೇಲೆ ತನ್ನ ಮೊಣಕಾಲಿಟ್ಟು ಅವನ ಸೊಂಟವನ್ನು ಮೊದಲು ಮುರಿದ. ಹಾಗೆ ಅವನ ಶರೀರವನ್ನು 2 ಭಾಗವಾಗಿ ಸೀಳಿ ಹಾಕಿದ. ಮತ್ತು ಹೀಗೆ ಜರಾಸಂಧನ ಶರೀರ ಮುರಿದಾಗ ಬ್ರಹ್ಮಾಂಡ ಸ್ಫೋಟದಂಥ ಶಬ್ದ ಆಯಿತು. 3 ಲೋಕವೂ ನಡಗಿತು ಅಂತ ತಾತ್ಪರ್ಯ ನಿರ್ಣಯ ವರ್ಣನೆ ಮಾಡ್ತದೆ. ಇದನ್ನು ಕೃಷ್ಣನಿಗೆ ಅರ್ಪಿಸಿದನಂತೆ ಈ ದುಷ್ಟನ ವಧೆಯನ್ನು ಭೀಮಸೇನ ಮಾಡುವ ಈ ಆರಾಧನೆಯನ್ನು ಪ್ರತ್ಯಕ್ಷ ಸ್ವೀಕಾರ ಮಾಡಬೇಕೆಂದೇ ಕೃಷ್ಣ ಅಲ್ಲಿ ಪ್ರತ್ಯಕ್ಷ ಇದ್ದ. ನಿಖಿಲಮಖಭುಜಂ ತರ್ಪಯಾಮಾಸಿತಾಸೌ ತಾವತ್ಯ ಯೋಜಿತೃಪ್ತ್ಯ ಕಿಮೋದ ಭಗವನ್ ರಾಜಸೂಯಾಶ್ವಮೇಧೆ ಅಂತ ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತರು ನೀನು ಆ ಸೇವೆಯನ್ನು ಅಲ್ಲಿ ಸ್ವೀಕಾರ ಮಾಡಿದೆ ಅಂತ ಭಗವಂತನನ್ನು ಹೇಳ್ತಾರೆ. ಕೃಷ್ಣ ಅದನ್ನು ಆ ಸೇವೆಯನ್ನು ಸ್ವೀಕಾರ ಮಾಡಿ ಭೀಮಸೇನಿಂದ ಭಾರಿ ಆನಂದ ಆಯಿತಂತೆ. ತಾವತ್ಯ ಯೋಜಿತೃಪ್ತ್ಯ ಕಿಮೋದ ಭಗವನ್ ರಾಜಸೂಯಾಶ್ವಮೇಧೆ. ಜರಾಸಂಧನ ವಧೆ ಮಾಡಿ ಭೀಮಸೇನೆಯನ್ನು ಸೇವೆ ಮಾಡಿದ. ಈ ಸೇವಾದಿಂದ ಆದ ಸಂತೋಷ ಕೃಷ್ಣನಿಗೆ ಮುಂದಿನ ರಾಜಸೂಯಾಗದಿಂದ ಏನಾಗಲಿಲ್ಲ. ರಾಜಸೂಯಾಗ ನಡೀತಿರ್ತದೆ ತಾನೇ. ಇದರಲ್ಲಿ ಕೌರವರಿಗೆ, ಈ ಪಾಂಡವರಿಗೆ ಮತ್ತು ಯಾದವರಿಗೆ ಪ್ರಧಾನ ವೈರಿ ಅಂದರೆ ಈ ರಾಜಸೂಯ, ಈ ಜರಾಸಂಧ. ಅವನನ್ನು ಕೊಂದು ಹಾಕಿದ್ದರಿಂದ ಬಹಳ ಆನಂದ ಆಯಿತು ಕೃಷ್ಣನಿಗೆ. ಅದೊಂದು ರಥ ಇತ್ತು, ದೇವೇಂದ್ರನ ರಥ. ವಸು ಅಂತ ಚಕ್ರವರ್ತಿ ಬಳಿ ಆ ರಥ ಇತ್ತು. ಜರಾಸಂಧ ವಸು ಚಕ್ರವರ್ತಿ ವಂಶದಲ್ಲವನಾದ್ದರಿಂದ ಆ ರಥ ಅವನಿಗೆ ಬಂದಿತ್ತು. ಆ ರಥವನ್ನು ಹಾಗೆ ತನ್ನ ತಂಗಿಯನ್ನು, ಈ ಸಹದೇವ ಅನ್ನೋನು, ಕೃಷ್ಣಾರ್ಜುನರಿಗೆ ಕೊಟ್ಟ. ತಂಗಿ ಅಂದರೆ ಜರಾಸಂಧನ ಮಗಳು. ಭೀಮ ಆ ರಥವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ. ಮುಂದೆ ಆ ಕನ್ಯೆಯನ್ನು ಕೊಟ್ಟಿದ್ರಲ್ಲ, ಭೀಮಸೇನೆಯನ್ನು ಮದುವೆ ಮಾಡಿಕೊಳ್ಳಿಲ್ಲ. ಭೀಮಸೇನ ಅದನ್ನು ಸಹದೇವನಿಗೆ ಮದುವೆ ಮಾಡಿಕೊಟ್ಟ, ಅದೇ ಹುಡುಗಿಯನ್ನು. ದ್ರೌಪದಿಯನ್ನು ಎಲ್ಲರೂ 5 ಜನ ಮದುವೆ ಮಾಡ್ಕೊಂಡಿದ್ರು. ಅದಲ್ಲದೇ ಇವರೆಲ್ಲರಿಗೂ ಪ್ರತ್ಯೇಕ ಪತ್ನಿಯರು ಇದ್ದರು.
ಭೀಮಸೇನನಿಗೆ ಕಾಲಿ ಅಂತ ಒಬ್ಬಳು ಪತ್ನಿ ಇದ್ಲು. ಅದೇ ಭಾರತೀ ದೇವಿ ಅಂಶದಿಂದ ಹುಟ್ಟಿದವಳು ಕಾಲಿ ಅಂತ ಒಬ್ಬಳು ಪತ್ನಿ ಇದ್ಲು. ಹಿಡಿಂಬ ಅಂತ ಒಬ್ಬಳು ಪತ್ನಿ ಇದ್ಲು ಮೊದಲೇ, ಅದಂತೂ ಗೊತ್ತಿದ್ದೇ ಇದೆ. ವಸುದೇವನ ಮಕ್ಕಳು, ಸೋದರ ಮಾವನ ಮಕ್ಕಳು ಒಂದು 20 ಜನ. ಅವರೆಲ್ಲ ದಿಕ್ಕಿನ ಅಭಿಮಾನಿ ದೇವತಾ ಸ್ತ್ರೀಯರು. ವಸುದೇವ ಭೀಮಸೇನಿಗೆ ಸೋದರ ಮಾವ, ಅವನ ಮಕ್ಕಳನ್ನು ಮದುವೆ ಮಾಡಿಕೊಂಡಿದ್ದ. ಹೀಗೆ 22-23 ಜನ ಪತ್ನಿಯರಿದ್ದರು ಭೀಮಸೇನಿಗೆ. ಇದು ಅಲ್ಲಿ ಬರುವಂಥ ವಿಚಾರ. ಮುಂದೆ ಅವರೆಲ್ಲ ಅಲ್ಲಿಂದ ಹೊರಟು ಹಸ್ತಿನಾವತಿ ಇಂದ್ರಪ್ರಸ್ಥಕ್ಕೆ ಬಂದರು. ಅವರು ಮಾಡಿದ ಶಂಖಧ್ವನಿ ಕೇಳಿಯೇ ಧರ್ಮರಾಜನಿಗೆ ಭಾರಿ ಸಂತೋಷ ಆಯ್ತಂತೆ. ಮುಂದೆ ಆಗಿರೋ ದಿಗ್ವಿಜಯ. ಈಗ ಭಾಗವತದ 83ನೇ ಅಧ್ಯಾಯ ನಾವು ನೋಡೋಣ. ಜರಾಸಂಧನನ್ನು ಕೊಂದ ಮೇಲೆ ಸೆರೆಯಲ್ಲಿದ್ದ ರಾಜರನ್ನ ಬಿಡಿಸಬೇಕಾಗಿತ್ತು. ಅವರೆಲ್ಲ 22,800 ಮಂದಿ ರಾಜರು. ಜರಾಸಂಧ ಅವ್ರನ್ನೆಲ್ಲ ಸೋಲಿಸಿ ದೊಡ್ಡ ದೊಡ್ಡ ಪರ್ವತಗಳು, ಆ ಪರ್ವತದ ನಡುವಿರುವಂಥ ಬಂದಿಖಾನೆಗಳು, ಸೆರೆಮನೆಗಳು, ಅಲ್ಲಿ ಇಡಿಸಿಬಿಟ್ಟಿದ್ದ. ಅಂಥವರೆಲ್ಲ ಅವತ್ತಿನಿಂದಲೂ ಉಟ್ಟ ಬಟ್ಟೆ ಮಲಿನ ಆಗಿತ್ತು, ಶರೀರವೆಲ್ಲ ಮಲಿನ ಆಗಿತ್ತು. ಇನ್ನೇನು ಮತ್ತೊಂದ್ಸರಿ ಬರ್ತೀವೋ ಇಲ್ಲೋ ಅಂತ ಅವ್ರಿಗೆ ನಿಶ್ಚಿತ ಇರಲಿಲ್ಲ. ಅಂಥ ಸ್ಥಿತಿಗೆ ತಲುಪಿದ್ರು ಅವರು. ಸರಿಯಾಗಿ ಆಹಾರವೂ ಇರಲಿಲ್ಲ. ಹಸಿವಿನಿಂದ ಬಳಲಿದ್ರು, ಬಾಯಿ ಒಣಗಿತ್ತು. ಕೃಷ್ಣನನ್ನು ನೋಡಿದ್ರು ಅವರು. ಕೃಷ್ಣನನ್ನು ನೋಡಿ ಪ್ರಣೇಮುಹು ಹತಪಾಪ್ಮಾನಃ ಮೂರ್ಧವಿಃ ಪಾದಯೋಹೋ ಹರೇಹೇ. ಅಲ್ಲಿಗೆ ಅವರ ಪಾಪ ಎಲ್ಲ ಮುಗಿಯಿತು. ಪಾಪವನ್ನೆಲ್ಲ ಕಳ್ಕೊಂಡು ಭಗವಂತನಿಗೆ ನಮಸ್ಕಾರ ಮಾಡಿದರು. ಅವರೇ ಅವನು ಸ್ತೋತ್ರ ಮಾಡಿದರು. ನಮಸ್ತೆ ದೇವದೇವೇಶ ಪ್ರಪನ್ನಾರ್ತಿ ಹರಾವ್ಯಯ ಪ್ರಪನ್ನಾನ್ ಪಾಹಿ ನಃ ಕೃಷ್ಣ ನಿರ್ವಿಣ್ಣಾನ್ ಘೋರ ಸಂಸ್ಕೃತೇಹೇ. ಇದು ರಾಜರು ಹೇಳಿದ ಪ್ರಾರ್ಥನೆ. ಇದು ನೋಡಿ, ಇದು ಅಷ್ಟೆ ಪ್ರಾರ್ಥನೆ. ಇದು ರಾಜರು ಹೇಳಿದ ಪ್ರಾರ್ಥನೆ ಆದರೂ ಕೂಡ ನಾವೆಲ್ಲರೂ ಮಾಡಬಹುದಾದ ಪ್ರಾರ್ಥನೆಯೇ. ನೀನು ಶರಣಾಗತ ರಕ್ಷಕ, ನಿನಗೆ ನಮಸ್ಕಾರ. ಘೋರವಾದ ಸಂಸಾರದಲ್ಲಿ ನಾವು ದುಃಖಿತರಾಗಿದ್ದೀವಿ, ನಿನ್ನನ್ನೇ ಮೊರೆ ಹೋಗಿದ್ದೀವಿ, ನೀನು ರಕ್ಷಿಸಬೇಕು. ನಿನ್ನ ಬಂಧಕ ಶಕ್ತಿಗೆ ಇಡೀ ಜಗತ್ತೇ ಮರುಳಾಗಿ ಹೋಗಿದೆ, ನಾವು ಮರುಳಾಗಿದ್ದೀವಿ. ನಶ್ವರವಾದ ಸಂಪತ್ತನ್ನೇ ಶಾಶ್ವತ ಅಂತ ತಿಳಿದು ಬದುಕ್ತಾ ಇದ್ದೀವಿ. ಇವತ್ತು ಕಾಲದ ಪ್ರಭಾವದಿಂದ, ನಿನ್ನ ಅನುಕಂಪೆಯಿಂದ ನಮ್ಮೆಲ್ಲ ದರ್ಪಗಳು ಮುರಿದು ಹೋಗಿವೆ. ನಿನ್ನ ಪಾದಗಳನ್ನು ನಾವು ಯಾವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ತನ್ನ ಸಮಾಧಿಶೋಪಾಯಂ ಏನತೆ ಚರಣಾಬ್ದೇವೋ ರಥಿರ್ಯತ ನ ವಿರಹೇತ್ ಅಪಿ ಸಂಸರತಾಮಿಹ. ಕೆಲವು ಶ್ಲೋಕಗಳು ಎಲ್ಲಿ ಬಂದಿರ್ತವೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಹಾಗೆ ನಿತ್ಯ ಹೇಳ್ತಿರ್ತೇವೆ. ಇಲ್ಲಿ ಬಂದಿರೋ ಶ್ಲೋಕ ಅದು. ನೀನು ನಮಗೊಂದು ಉಪಾಯ ಹೇಳಬೇಕು. ಏನು ಉಪಾಯ ಹೇಳಬೇಕು ಅದನ್ನು ನೀನೇ ಹೇಳಬೇಕು. ಸಂಸಾರದಲ್ಲಿದ್ದರೂ ಕೂಡ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ನಾವು ಸಂಚಾರ ಮಾಡ್ತಾ ಇದ್ರು ನಿನ್ನ ಪಾದಕಮಲಗಳ ಸ್ಮರಣೆ ತಪ್ಪಬಾರದು ಯಾವತ್ತು. ಅದೊಂದು ಅನುಗ್ರಹ ನೀನು ಮಾಡಬೇಕು. ಇದು ಹಿಂದೆನೂ ಅನೇಕ ಸರಿ ಹೇಳಿದ್ದೆ. ನಿನ್ನೆ ಏನು ಮಾಡಿದ್ದೀವಿ ಅಂತ ನೆನಪಿರೋದಿಲ್ಲ, ಮೊನ್ನೆ ಏನು ಮಾಡಿದ್ದೀವಿ ಅಂತ ನೆನಪಿರೋದಿಲ್ಲ. ಬಾಲ್ಯದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದು ನಮಗೆ ಈಗ ಎಷ್ಟು ನೆನಪಿದೆ. ಇಷ್ಟು ನಮ್ಮದು ನೆನಪು ದುರ್ಬಲ. ಕಾಲ ಅನ್ನೋದು ಎಲ್ಲವನ್ನೂ ಮರೆಸಿಬಿಡ್ತದೆ. ಹೀಗಿರುವಾಗ ಒಂದು ಶರೀರವನ್ನು ಕಳ್ಕೊಂಡು ಮತ್ತೊಂದು ಶರೀರಕ್ಕೆ ಹೋಗೋದು, ಇನ್ನೊಂದು ಲೋಕಕ್ಕೆ ಹೋಗೋದು, ಅಲ್ಲಿಂದ ಮತ್ತೆ ಈ ಲೋಕಕ್ಕೆ ಮರಳಿ ಬರೋದು, ಎಷ್ಟು ದೀರ್ಘವಾದ ಪ್ರಯಾಣ ಇದೆ. ಸ್ವಲ್ಪ ಮನುಷ್ಯ ಆಲೋಚನೆ ಮಾಡಬೇಕು. ಮೊದಲು ನರಕಕ್ಕೋ ಸ್ವರ್ಗಕ್ಕೋ ಎಲ್ಲೋ ಹೋಗ್ತಾನೆ, ಅಲ್ಲೊಂದಿಷ್ಟು ಏನೇನೋ ಅನುಭವಿಸ್ತಾನೆ. ಆ ಅನುಭವಿಸುವಾಗಲೇ ದೀರ್ಘಕಾಲ ಆಗಿ ಹೋಗಿರ್ತದೆ. ನಾವೆಲ್ಲ ಈಗ ಪಾಪಗಳನ್ನು ಮಾಡಿರ್ತೀವಲ್ಲ, ಈ ಪಾಪಗಳಿಗೆಲ್ಲ ಸುಮ್ಮನೆ ನರಕದಲ್ಲಿ 1 ವರ್ಷ 2 ವರ್ಷ ನಮಗೆ ಶಿಕ್ಷೆ ಆಗೋ ಪಾಪಗಳು ಅಲ್ಲೇ ಅಲ್ಲ ಇವು. ಎಷ್ಟು ವರ್ಷ ಆಗಬೇಕು ನಮ್ಮ ಪಾಪಗಳಿಗೆ ಅದು ಗೊತ್ತಿಲ್ಲ. ಅಂತೂ ನಮ್ಮ ಪಾಪಗಳನ್ನು ಗಮನಿಸಿ ನಮ್ಗೆ ಎಷ್ಟು ಶಿಕ್ಷೆ ವಿಧಿಸಬೇಕೋ ಅಷ್ಟು ವಿಧಿಸ್ತಾನೆ ಯಮ. ಇಷ್ಟಂತೂ ಹೌದು. ಹೀಗಿರುವಾಗ ಎಷ್ಟು ಕಾಲ ಕಳಿಬೇಕೋ ಶಾಸ್ತ್ರಗಳನ್ನು ಹೇಳಿದರೆ ಲಕ್ಷಾಂತರ ವರ್ಷಗಳನ್ನೇ ನಾವು ನರಕದಲ್ಲಿ ಕಳಿಬೇಕಾಗ್ತದೆ. ಅಂತೂ ಅದನ್ನೆಲ್ಲ ಮುಗಿಸಿ ಮತ್ತೆ
ಮಳೆಯ ಮೂಲಕ ಯಾವುದೋ ಸಸ್ಯಕ್ಕೆ ಬರಬೇಕು, ಸಸ್ಯದಿಂದ ಯಾವುದೋ ಪುರುಷನಿಗೆ ಗಂಡು ಜೀವದ ದೇಹಕ್ಕೆ ಬರಬೇಕು, ಗಂಡು ಜೀವದ ದೇಹದಿಂದ ಹೆಣ್ಣಿನ ಗರ್ಭಕ್ಕೆ ಹೋಗಬೇಕು, ಮುಂದೆ ಮತ್ತೊಂದು ಹುಟ್ಟು. ಮನುಷ್ಯನೇ ಆಗಿದ್ರೂ ಎಲ್ಲನೂ ಮರೆತು ಬಿಟ್ಟಿರ್ತಾನೆ. ಪ್ರಾಣಿಯಾಗಿ ಹುಟ್ಟಿದ್ರಂತೂ ಕೇಳಲೇಬೇಕಾಗಿಲ್ಲ. ಪ್ರಾಣಿಗಳಿಗೆ ಏನೂ ನೆನಪಿರೋದಿಲ್ಲ, ಬಹಳ ಕಡಿಮೆ. ಹೀಗೆ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ನಾವು ನಿರಂತರವಾಗಿ ಸಂಚಾರ ಮಾಡ್ತಾನೇ ಇದ್ದೇವೆ. ಇದೇ ಸಂಸಾರ ಅಂದರೆ. ಈ ಸಂಸಾರ ಇದ್ದಲ್ಲಿ ನಾವು ನಿರಂತರವಾಗಿ ಇದ್ರೂ ಕೂಡ ನಿನ್ನ ಪಾದಕಮಲಗಳ ಸ್ಮರಣೆ ಒಂದು ತಪ್ಪದೇ ಹೋದರೆ ಅದೇ ಬಹಳ ದೊಡ್ಡದು. ಇದನ್ನು ಕೇಳ್ಕೋಬೇಕು ಭಗವಂತನನ್ನು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಇಲ್ಲೇ ಬರೋ ಶ್ಲೋಕ. ಭಾಗವತದ ಈ 83ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಬರುವಂಥ ಶ್ಲೋಕ ಅದು. ಕೆಲವರು ಹೇಳುವಾಗ ಪ್ರಣತಃ ಕ್ಲೇಶನಾಶಾಯ ಅಂತ ಹೇಳ್ತಿರ್ತಾರೆ. ಪ್ರಣತಃ ಅಲ್ಲ, ಪ್ರಣತ ಕ್ಲೇಶನಾಶಾಯ. ವಾಸುದೇವಾಯ ಅಂದರೆ ವಸುದೇವನ ಮಗ. ಕೃಷ್ಣ ಅಂದರೆ ಎಲ್ಲರನ್ನು ಆಕರ್ಷಿಸುವವನು, ಇಡೀ ಜಗತ್ತನ್ನೇ ಆಕರ್ಷಿಸಿ ತನ್ನ ಕಡೆ ಇಟ್ಕೊಂಡವಂಥವನು. ಹರಿ ಅಂದರೆ ಪಾಪಹರಿ ಅಂತ ಅರ್ಥ. ಪರಮಾತ್ಮ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಪ್ರಣತರು ಅಂದರೆ ನಮಸ್ಕಾರ ಮಾಡಿದ ಜನ, ಅವರ ಕ್ಲೇಶಗಳನ್ನೆಲ್ಲ ಪರಿಹಾರ ಮಾಡುವಂಥವನು. ಗೋವಿಂದ, ಗೋವಿಂದ ಅಂದರೆ ಜ್ಞಾನವನ್ನು ಕೊಡುವವನು. ಹಿಂದಿನೂ ನೋಡಿದ್ದೀವಿ ನಾವು. ಗೋ ಅಂದರೆ ಈ ಗೋವುಗಳು. ಬೃಂದಾವನದಲ್ಲಿದ್ದಾಗ ಗೋವುಗಳ ಇಂದ್ರನಾಗಿ ಇವನು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದ. ಇಂದ್ರ ದೇವತೆಗಳ ಇಂದ್ರನಾಗಿ ದೇವೇಂದ್ರ ಅನಿಸ್ಕೊಂಡಿದ್ದ. ಇಂದ್ರ ಅಂದರೆ ಒಡೆಯ ಅಂತ ಅರ್ಥ. ಇವನು ಗೋವುಗಳ ಇಂದ್ರನಾಗಿ ಗೋವಿಂದ ಅಂತ ಕರೆಸ್ಕೊಂಡಿದ್ದ. ಗೋವಿಂದ್ರ ಆಗಬೇಕಾಗಿದ್ದು ಗೋವಿಂದ ಆಗಿದೆ. ಇಂಥ ಗೋವಿಂದನಿಗೆ ನಮಸ್ಕಾರ. ಹೀಗೆ ಅವನಿಗೆ ಶರಣ ಹೋದರು. ಅವನು ಹೇಳಿದ, ಇನ್ನು ನೀವು ಸಂಕಟ ಪಡಬೇಕಾಗಿಲ್ಲ. ನನ್ನ ದರ್ಶನ, ನನ್ನ ಭಕ್ತಿ ನಿಮಗೆ ಯಾವತ್ತೂ ಆಗ್ತಿರ್ತದೆ. ಇನ್ನು ಮುಂದೆ ನನ್ನನ್ನೇ ಧ್ಯಾನ ಮಾಡಿ ನೀವು ರಾಜ್ಯಭಾರ ಮಾಡಿರಿ. ಧರ್ಮದಿಂದ ಪ್ರಜೆಗಳನ್ನು ನೀವು ಆಳಿರಿ. ಸಂತನ್ವಂತಹ ಪ್ರಜಾತಂತೂನ್ ಸುಖ ದುಃಖೇ ಭವಾಭವೌ ಪ್ರಾಪ್ತಂ ಚ ಸೇವಂತಹ ಮಚ್ಚಿತ್ತ ವ್ಯಸರಿಷ್ಯಥ. ಸಂತಾನವನ್ನು ಬೆಳೆಸ್ರಿ, ನಿಮ್ಮ ರಾಜ್ಯ ಮುಂದುವರಿಯಲಿ. ಮಕ್ಕಳು ಮೊಮ್ಮಕ್ಕಳು ಹೀಗೆ ಮುಂದುವರಿಯಲಿ. ಸುಖ ಇರಲಿ, ದುಃಖ ಇರಲಿ, ಅಥವಾ ಭವ ಅಶುಭ ಮಂಗಳ ಇರಲಿ, ಅಮಂಗಳ ಇರಲಿ, ಬಂದದ್ದನ್ನೆಲ್ಲ ಸಮಾನವಾಗಿ ಅನುಭವಿಸಿರಿ. ಲಾಭವೇ ಆಗಲಿ ನಷ್ಟವೇ ಆಗಲಿ ಸಮಾನವಾಗಿ ಅನುಭವಿಸಿರಿ. ನನ್ನಲ್ಲಿ ಮನಸ್ಸಿಡಿ, ಸಂಸಾರದಲ್ಲಿ ಮುಂದುವರಿಯಿರಿ. ಮತ್ತೇನಿದೆ? ಇದೇ ಭಗವಂತ ಮಾಡಬಹುದಾದ ಉಪದೇಶ. ರಾಜರಿಗೂ ಆ ರಾಜರ ನೆಪದಿಂದ ನಮಗೂ ಮಾಡಬಹುದಾದಂಥ ಉಪದೇಶ ಇದು. ಜರಾಸಂಧನ ಸೆರೆಯಲ್ಲಿದ್ದ ರಾಜರು ಅಂದರೆ ನಾವೇ. ಭಾರತದ ಈ ಭಾಗವತದ ಅಂತರಂಗದ ಅರ್ಥ. ಜರಾಸಂಧ ಅಂದರೆ ದುರ್ಬುದ್ಧಿ. ನರಕಾಸುರ ಅದೊಂದು ಮತ್ತೊಂದು ದುರ್ಬುದ್ಧಿ. ಕಂಸ, ಜರಾಸಂಧ, ದುರ್ಯೋಧನ. ಹೀಗೆ ಈ ರಾಜರು ಯಾವನೋ ಒಬ್ಬೊಬ್ಬನ ಸೆರೆಯಲ್ಲಿದ್ದರು. ಕಂಸನ ಸೆರೆಯಲ್ಲಿ ಇವರೇನು ಇರಲಿಲ್ಲ. ಆದರೆ ನಾವು ಏಕಕಾಲದಲ್ಲಿ ಕಲಿ, ಜರಾಸಂಧ ಮೊದಲಾದ ಅನೇಕ ದುಷ್ಟರ ಹಿಡಿತದಲ್ಲಿದ್ದೇವೆ. ನಮ್ಮ ಕಣ್ಣು, ಕಿವಿ ಇತ್ಯಾದಿ ಎಲ್ಲವನ್ನೂ ಆ ದೈತ್ಯರು ವಶಪಡಿಸ್ಕೊಂಡು ಬಿಟ್ಟಿದ್ದಾರೆ. ಇಷ್ಟು ನಮ್ಮ ಸ್ಥಿತಿ ಇದೆ. ಹಾಗಿರುವಾಗ ನಮಗೆ ಭಗವಂತ ಉಪದೇಶ ಮಾಡುವುದು ಇದನ್ನು. ಹೀಗೆ ಮುಂದುವರೆದ್ರೆ ನೀವು ನನ್ನನ್ನೇ ತಲುಪ್ತೀರಿ ಅಂತ. ಮುಂದೆ ಎಷ್ಟೋ ದಿವಸ ಅವ್ರಿಗೆ ಸರಿಯಾದ ಸ್ನಾನ ಇರಲಿಲ್ಲಲ್ಲ, ಅವರಿಗೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸ್ರಿ ಅಂತ ಆಳು ಕಾಳುಗಳನ್ನು ನೇಮಿಸಿದಂತೆ. ಮುಂದೆ ಜರಾಸಂಧನ ಮಗ ಸಹದೇವನನ್ನು ಕರೆಸಿ ಅವರಿಗೆಲ್ಲ ಒಳ್ಳೆ ಭೋಜನ ಮಾಡಿಸುವಂತ. ಅದನ್ನೆಲ್ಲ ಭೋಜನ ಮಾಡಿಸಿದ. ಮಾಲ್ಯ, ಗಂಧ, ತಾಂಬೂಲ ಅದೇನೇನು ಉಪಚಾರ ಮಾಡಬೇಕು ಅದನ್ನೆಲ್ಲ ಮಾಡಿಸು. ಆಭರಣಗಳನ್ನು ಕೊಡು. ಮುಂದೆ ಅವರನ್ನೆಲ್ಲ ರಥದಲ್ಲಿ ಕೂಡಿಸಿ ಅವರವ್ರ ದೇಶಕ್ಕೆ ಕಳಿಸಿಕೊಟ್ಟ. ಹೋಗ್ರಿ ನೀವು ಅಂತ. ಜರಾಸಂಧ ಇವರೆಲ್ಲರನ್ನು ಬಲಿ ಕೊಡಬೇಕು ಅಂತ ಹೊರಟುಬಿಟ್ಟಿದ್ದ. ಒಂದು ಯಾವುದೋ ನಿರ್ದಿಷ್ಟ ಸಂದರ್ಭ ನೋಡಿ ಇವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ ಹೊರಟಿದ್ದ. ಕೃಷ್ಣ ಇಲ್ಲದೆ ಹೋದರೆ ಇವರಿಗೆ ಬಿಡುಗಡೆಯೇ ಇರಲಿಲ್ಲ. ಅಂಥವ್ರನ್ನ ಅವನಾವತ್ತು ಬಿಡಿಸಿದ. ಇಲ್ಲದೆ ಹೋದರೆ ಜರಾಸಂಧನ ಮೇಲೆ ಸಮರ ಸಾರಿ ಜರಾಸಂಧನಿಗೊಂದು ಬುದ್ಧಿ ಹೇಳುವಷ್ಟು ಕಷ್ಟದ ಕೆಲಸ ಈ ಕೃಷ್ಣ ಏನು ತಗೊಳ್ಬೇಕಾಗಿರಲಿಲ್ಲ. ಅದು ತಗೊಂಡಿದ್ದಕ್ಕೆಲ್ಲ ಇದು ಕಾರಣ. ಅವನು ಒಂದು ಹಂತದಲ್ಲಿ ಬಲಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದರಿಂದ
ಹೀಗೆ ಮಾಡಬೇಕಾಯ್ತು ಅಂಥ ದುಷ್ಟ ಆಲೋಚನೆಗಳು ಇದ್ದುವ ಜರಾಸಂಧನಿಗೆ. ಮುಂದೆ ಭೀಮಾರ್ಜುನರ ಜೊತೆಗೆ ಈ ಇಂದ್ರಪ್ರಸ್ಥಕ್ಕೆ ಬಂದ. ಜರಾಸಂಧನ ವಧೆ ನಡೆದದ್ದನ್ನು ಹೇಳಿದ ಯುಧಿಷ್ಠಿರನಿಗೆ. ಯುಧಿಷ್ಠಿರನಿಗೆ ಭಾರಿ ಸಂತೋಷ ಆಯಿತು. ಇಡೀ ಜಗತ್ತು, ಬ್ರಹ್ಮ ಮೊದಲಾದ ಜಗತ್ತು ನಿನ್ನ ಅಡಿಯಾಳಾಗಿದೆ. ಅಂಥವನು ನೀನು ಈಗ ಇಲ್ಲಿ ನಿಂತಾಗ ಯಾವ ರಾಕ್ಷಸ ಆಗಲಿ ಮತ್ತು ಯಾರೇ ದುಷ್ಟಶಕ್ತಿ ಆಗಲಿ ಮಣಿಯುವುದು ಅಸಂಭಾವಿತ ಏನಲ್ಲ. ಇನ್ನು ನೀನು ಇಲ್ಲಿ ನಿಂತು ಯಾಗ ಮಾಡಿಸ್ಬೇಕು. ತ್ವಂ ತವೇತಿ ಚ ನಾನಾಧೀಹಿ ಪಶೂನಾಮಿವ ವಾ ಏಕತಾ ನಚತೇಜಿತ ಭಕ್ತಾನ ಮಮಾಹಮಿತಿ ಮಾಧವ. ಈಗ ನೀನು ಯಜ್ಞ ಮಾಡಿಸ್ಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಅದಕ್ಕೆ ತಕ್ಕಂತೆ ಎಲ್ಲ ಥರದ ಏರ್ಪಾಡು ಮಾಡಿದರು. ಯಜ್ಞ ಮಾಡುವ ಜಾಗ ಇರ್ತದಲ್ಲ, ಯಜ್ಞ ಮಾಡುವ ಆ ಜಾಗವನ್ನು ಬಂಗಾರದ ನೇಗಿಲಿನಿಂದ ಉಳ್ತಾರೆ. ಕೃಷಿ ಮಾಡುವಾಗ ಅದನ್ನು ಉಳ್ತಾರಲ್ಲ ಮೊದಲು, ಆ ಥರ ಬಂಗಾರದ ನೇಗಿಲಿನಿಂದ ಅದನ್ನು ಉತ್ತು ಆ ನೆಲವನ್ನೆಲ್ಲ ಶೋಧಿಸ್ತಾರೆ. ಇದು ಇರುವಂಥ ವಿಚಾರ. ಆ ಥರ ಮಾಡಿದರು. ಧರ್ಮರಾಜನನ್ನು ಅವರು ಅವನಿಗೆ ದೀಕ್ಷೆ ಕೊಟ್ಟು ಯಾಗ ಪ್ರಾರಂಭಿಸಿದರು. ಎಲ್ಲ ಕಡೆ ಅಲ್ಲಿದ್ದದ್ದೆಲ್ಲ ಬಂಗಾರದ ಉಪಕರಣಗಳೇ ಇದ್ದು ಯಾಗ ಮುಂದುವರಿಯಿತು. ಯಾರ್ಯಾರು ಬಂದರು? ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳೆಲ್ಲ ಬಂದರು. ಕೆಲವರು ಅದೃಶ್ಯರಾಗಿದ್ದರು, ಕೆಲವರು ದೃಶ್ಯರಾಗಿದ್ದರು. ಮೇಲಿದೆ ಕೃಷ್ಣ ಭಕ್ತಸ್ಯ ಸೂಪಪೌರ್ಣಂ ಅವಿಸ್ಮಿತಾ. ಕೃಷ್ಣನ ಭಕ್ತ ಧರ್ಮರಾಜ ಇದನ್ನು ಯಜ್ಞ ಮಾಡ್ತಿದ್ದಾನೆ ಅಂದರೆ ಇದರಲ್ಲೇನು ಆಶ್ಚರ್ಯ ಇಲ್ಲ, ಎಲ್ಲ ಯೋಗ್ಯವಾಗಿದೆ ಅಂತ ಅಂದ್ಕೊಂಡ್ರು ಅವರು. ಹಾಗೆ ಯಜ್ಞ ನಡೆದಿತ್ತು. ಈ ಯಜ್ಞದ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅದನ್ನು ಗಮನಿಸಬೇಕು. ಮಹಾಭಾರತದಲ್ಲಿ ಆ ವಿವರ ಲಭ್ಯ ಇವೆ, ಅದನ್ನು ನಾವೀಗ ಹೇಳಬೇಕು. ಈ ಯಜ್ಞದಲ್ಲಿ ಅನೇಕ ಜನ ಮುನಿಗಳಿದ್ದರು. ಯಾಜ್ಞವಲ್ಕ್ಯ ಅನ್ನುವ ಮುನಿ ಅಧ್ವರ್ಯವಾಗಿದ್ದ. ಪೈಲಧೌಮ್ಯರು ಹೋತ್ರಗಣದ ಋತ್ವಿಕ್ಗಳಾಗಿದ್ದರು. ಯಜ್ಞ ನಡೆದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳಿಗೆ ಸಂಬಂಧಪಟ್ಟಂಥ ಪುರೋಹಿತರಿರ್ತಾರೆ. ಹೋತ ಅಂದರೆ ಋಗ್ವೇದದ ಪುರೋಹಿತ, ಅಧ್ವರ್ಯು ಅಂದರೆ ಯಜುರ್ವೇದದ ಪುರೋಹಿತ, ಉದ್ಗಾತ ಅಂದರೆ ಸಾಮವೇದದ ಪುರೋಹಿತ, ಅಥರ್ವವೇದದ ಪುರೋಹಿತ ಬ್ರಹ್ಮ ಅಂತ ಹೇಳಿ ಹೀಗಿರ್ತಾನೆ. ಇವರೆಲ್ಲರಿಗೂ 3 ಜನ ಸಹಾಯಕರು ಬೇರೆ ಇರ್ತಾರೆ. ಇಷ್ಟು ದೀರ್ಘಕಾಲದ ಒಂದು ಯಜ್ಞ ಅದು. ಈ ಮುನಿಗಳು ಮಕ್ಕಳು, ಶಿಷ್ಯರು ಅವರೆಲ್ಲ ಅಲ್ಲಿ ಆ ಕಾರ್ಯ ಮುಂದುವರಿಸಿದರು. ವೇದವ್ಯಾಸರು ಅಲ್ಲಿ ನಿಂತ್ಕೊಂಡು ಆ ಋತ್ವಿಕಗಳಿಗೆಲ್ಲ ಏನೇನು ಮಾಡಿಸ್ಬೇಕು ಅಂತ ಅನ್ನೋದನ್ನು ಹೇಳಿದರು. ಭೀಮ, ಅರ್ಜುನ ಅವರೆಲ್ಲರೂ ಅಲ್ಲಿ ಕೂತ್ಕೊಂಡ್ರು. ಆ ಧರ್ಮರಾಜ ಹಿರಿಯ ಆದ್ದರಿಂದ ಅವನೊಬ್ಬ ಯಜ್ಞ ಮುಂದುವರಿಸಿದ. ದ್ರೌಪದಿ ಕೂತ್ಕೊಂಡಿದ್ಲು. ಹಾಗೆ ಭೀಷ್ಮ, ದ್ರೋಣ, ವಿದುರ, ಧೃತರಾಷ್ಟ್ರ ಅವರ ಮಕ್ಕಳು ಅವರೂ ಎಲ್ಲ ಬಂದಿದ್ರು. ರುಕ್ಮಿಣಿ, ಸತ್ಯಭಾಮೆ, ಕೃಷ್ಣನ ಮಹಿಷಿಯರು ಎಲ್ಲರೂ ಬಂದಿದ್ರು. ಈ ಯಜ್ಞ ನಡೆದಾಗ ಕೆಲವು ಸರಿ ಅಲ್ಲಲ್ಲಿ ಚರ್ಚೆಗಳು ನಡೀತಿರ್ತವೆ. ಇವತ್ತು ಅದನ್ನು ಮಾಡ್ತಿರ್ತಾರೆ. ಅನೇಕ ಚರ್ಚೆಗಳು, ಶಾಸ್ತ್ರೀಯ ವಿಷಯಗಳ ಪರಸ್ಪರ ಸಂವಾದ ಇದನ್ನೆಲ್ಲ ನಡೆಸ್ತಿರ್ತಾರೆ. ವ್ಯಾಸ ಏವ ಭಗವಾನ್ ಬಭೂವ ಪ್ರಾಶ್ನಿಕ. ಈ ವಾದ ವಿವಾದ ನಡೆದಾಗ, ಇಬ್ಬರು ನಡುವೆ ವಾದ ವಿವಾದ ನಡೆದಾಗ ಅಲ್ಲಿ ಗೆದ್ದರೆ ಯಾರು, ಸೋತರೆ ಯಾರು, ಏನು ತೀರ್ಮಾನ ಆಯಿತು ಅನ್ನೋದನ್ನು ತೋರಿಸ್ಲಿಕ್ಕೆ ಒಬ್ಬ ಪ್ರಾಶ್ನಿಕ ಅಂತಿರ್ತಾನೆ. ಪ್ರಾಶ್ನಿಕ ಅಂದರೆ ಪ್ರಶ್ನೆ ಮಾಡುವನು ಅಂತ ಅರ್ಥ. ಇಷ್ಟೆಲ್ಲ ಋಷಿಗಳಲ್ಲಿ ಅತ್ಯಂತ ಹಿರಿಯರಾದವರು ವೇದವ್ಯಾಸ. ಅದರಿಂದ ತಾನೇ ಭಗವಂತ ಅಲ್ಲಿ ನಿಂತಿದ್ದ. ಭಗವಂತನ ಮಹಿಮೆಯನ್ನು ಸ್ಥಾಪನೆ ಮಾಡಿದರು ಅನೇಕ ಜ್ಞಾನಿಗಳು ಅಲ್ಲಿ ಸೇರಿ. ಅಲ್ಲಿ ಧರ್ಮರಾಜ ಕೇಳಿದಂತ ಅವಾಗ ಉಳಿದೆಲ್ಲ ರಾಜರಿಗೆ ಅದು ತೀರ್ಮಾನ ಆಗಬೇಕು. ಧರ್ಮರಾಜನಿಗೆ ಗೊತ್ತಿದೆ ಭಗವಂತನಿಗೆ ಸಮಾನವಾದ ದೈವ ಯಾವುದೂ ಇಲ್ಲ ಅನ್ನೋದು ಶಾಸ್ತ್ರದಲ್ಲಿ ಸಿದ್ಧ ಆಗಿದೆ. ಅದು ಅವನಿಗೆ ಗೊತ್ತಿತ್ತು. ಆದರೆ ಭೀಷ್ಮನನ್ನು ಕೇಳಿದ, ಯಾರು ಪರದೈವ ಅಂತ ಕೇಳಿದ್ನಂತೆ.
ಬ್ರಹ್ಮಾದಿ ದೇವತೆಗಳು ಬಂದಿದ್ರು, ಬ್ರಹ್ಮಾದಯ ಸುರಾಹ, ಇದೆಲ್ಲ ತಾತ್ಪರ್ಯ ನಿರ್ಣಯ ಇತ್ತು. ಮನುಷ್ಯರ ವೇಷ ತಾಳಿ ಬಂದಿದ್ರು. ಮತ್ತೆ ಅನೇಕ ಜನ ಮುನಿಗಳಿದ್ರು. ಅವರೆಲ್ಲ ಜನರಿಗೆ ಹೆಚ್ಚು ಪರಿಚಿತರಲ್ಲ, ಕಾಡಿನಲ್ಲೇ ಯಾವತ್ತೂ ಇರೋರು, ಈಗ ಬಂದಿದ್ದಾರಷ್ಟೇ. ಭೀಷ್ಮ ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು ಮತ್ತು ಮಹಾಪರಾಕ್ರಮಿ ಕೂಡ, ಕುಲದ ಹಿರಿಯ. ಆದ್ದರಿಂದ ಧರ್ಮರಾಜ ಅವನನ್ನೇ ಕೇಳಿದ, ಈ ಯಜ್ಞ ಮಂಟಪದಲ್ಲಿ ಯಾರಿಗೆ ಅಗ್ರ ಪೂಜಾ ಮಾಡಬೇಕು, ಯಾರನ್ನು ಗೌರವಿಸಬೇಕು, ಇದನ್ನು ಹೇಳಿ ಅಂತ. ಇದು ತಾತ್ಪರ್ಯ ನಿರ್ಣಯದಲ್ಲಿ 84ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಲ್ಲಿ ಸದಸ್ಯ ಗ್ರಾಹಣಾರ್ಹಂ ವೈ ವಿಮೃಶಂತಹ ಸಭಾಸದಃ, ಯಾರಿಗೆ ಪೂಜೆ ಮಾಡಬೇಕು ಅಂತ ವಿಚಾರ ಮಾಡಿದರು. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದರು. ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಹಿರಿಯರು ಅಂತ ಯಾರ್ಯಾರನ್ನೋ ಹೆಸರು ಹೇಳಿದರು. ಆಗ ಈ ಯಾದವೇಂದ್ರನಾದ ಕೃಷ್ಣನೇ ಪೂಜೆಗೆ ಯೋಗ್ಯ ಅಂತ ಸಹದೇವ ಎದ್ದು ನಿಂತು ಹೇಳಿದ. ಅವನೇ ಎಲ್ಲ ದೇವತೆಗಳ ಹಿರಿಯ, ಎಲ್ಲ ಯಾಗಗಳು ಏನು ಮಾಡಿದ್ರು ಅವನ ಪ್ರೀತಿಗಾಗಿ ನಾವು ಮಾಡಬೇಕು, ಇಡೀ ವಿಶ್ವವೇ ಅವನ ಅಧೀನ, ಆದ್ದರಿಂದ ಅವನಿಗೆ ಗೌರವ ನಾವು ಸಲ್ಲಿಸೋಣ ಅಂತ ಸಹದೇವ ಹೇಳಿದ. ಅದನ್ನೆಲ್ಲ ಕೇಳಿ ಎಲ್ಲರೂ ಇದು ಯೋಗ್ಯವಾಗಿದೆ ಅಂತ ಪ್ರಶಂಸೆ ಮಾಡಿದರು. ಅವನು ಹೇಳಿದ್ದನ್ನು ಕೇಳಿ ಉಳಿದವರೆಲ್ಲ ಪ್ರಶಂಸೆ ಮಾಡಿದಾಗ ಧರ್ಮರಾಜನಿಗೆ ಭಾರಿ ಸಂತೋಷ ಅನಿಸಿತು. ಅವನು ಕೃಷ್ಣನಿಗೆ ಪೂಜಾ ಮಾಡಿದ, ಪಾದಪೂಜೆ ಮಾಡಿದ. ಮತ್ತು ತನ್ನ ಪತ್ನಿಯಂದರು, ತಮ್ಮಂದರು, ಉಳಿದವರೆಲ್ಲರೂ ಸೇರಿ ಆ ಪಾದೋದಕವನ್ನು ತಲೆ ಮೇಲೆ ಧರಿಸಿದರು, ಭಗವಂತನ ಪಾದೋದಕವನ್ನು. ಅವನಿಗೆ ಪೀತ ಕೌಶೇಯ ಭೂಷೈಹಿ, ಹಳದಿ ಬಣ್ಣದ ಪೀತಾಂಬರ ಇತ್ಯಾದಿ ಏನು ಅವನು ಉಡುತ್ತಿದ್ದ ಆ ಥರದ ಬೆಲೆ ಬಾಳುವ ಅಲಂಕಾರ ಇತ್ಯಾದಿಗಳನ್ನು ಕೊಟ್ಟು ಅವನಿಗೆ ಪಾದಪೂಜೆ ಮಾಡಿದ. ಪಾದಪೂಜೆ ಮಾಡಿ ಎಲ್ಲ ಮುಗಿಯೋ ಹೊತ್ತಿ ಅವನಿಗೆ ಕಣ್ಣಲ್ಲಿ ನೀರು ಬಂತು, ಆನಂದ ಬಾಷ್ಪ ಬಂತು. ಕೃಷ್ಣ ನೋಡಲಿಕ್ಕೂ ಆಗಲಿಲ್ಲ, ಕಣ್ಣಿಗೆ ಆನಂದದ ಬಾಷ್ಪ ಅನ್ನೋದೇ ಪರದೆಯಂತೆ ಇತ್ತು. ಕೃಷ್ಣ ನೋಡಲಿಕ್ಕೂ ಆಗಲಿಲ್ಲ. ಎಲ್ಲರೂ ಜಯಕಾರ ಮಾಡಿದ್ರು, ಅವರು ಭಾಳ ಯೋಗ್ಯವಾಗಿದೆ ಈ ಪೂಜೆ ನಡೆದದ್ದು ಅಂಥೇಳಿ. ಆಕಾಶದಿಂದ ಹೂವಿನ ಮಳೆಯೂ ಕೂಡ ಸುರಿತು. ಭೀಷ್ಮ ಅದನ್ನು ಒಪ್ಪಿದ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಒಬ್ಬನೇ ಭಗವಂತ ಇಲ್ಲಿ ಭೃಗುವಿನ ವಂಶದಲ್ಲಿ ಪರಶುರಾಮನಾಗಿ, ಯಾದವರ ವಂಶದಲ್ಲಿ ಕೃಷ್ಣನಾಗಿ, ಹಾಗೆ ಪರಶುರಾಮ ಎಂಬ ರೂಪದಿಂದ ಅವತಾರ ಮಾಡಿದ್ದಾನೆ. ಅಂಥ ವಿಶಿಷ್ಟವಾದ ಯಜ್ಞ ಇದು. ವೇದವ್ಯಾಸರಿಗೂ ಪರಶುರಾಮನಿಗೂ ಏನಾದ್ರು ಅಗ್ರಪೂಜೆ ಸಲ್ಲಿಸಿದ್ರೆ ವಿರೋಧವೇ ಬರ್ತಿಲ್ಲ, ಎಲ್ಲರೂ ಒಪ್ಪಿ ಸುಮ್ಮನೆ ಆಗ್ತಿದ್ರು. ಕೃಷ್ಣನಿಗೆ ಅಗ್ರಪೂಜಾ ಅಂತ ಹೇಳಿದ್ರಿಂದ ಒಂದು ವಿವಾದವೂ ಎದ್ದು ಆವಾಗ ವಿವಾದ ಮತ್ತೆ ಶಾಂತ ಆಯಿತು. ಕೃಷ್ಣನನ್ನು ಒಪ್ಪದೇ ಇದ್ದವರು ಅನೇಕ ಜನ ಇದ್ರು ಆವಾಗಲೂ ಕೂಡ. ಅವಜಾನಂತಿ ಮಾಂ ಮೂಢ ಅಂತ ಒಂದು ಭಗವದ್ಗೀತಾದಲ್ಲಿ ತಾನೇ ಹೇಳ್ಕೊತಾನೆ, ನನ್ನನ್ನು ಇವರೆಲ್ಲ ತಿರಸ್ಕಾರ ಮಾಡ್ತಾರೆ ಅಜ್ಞಾನಿಗಳು, ಇವರಿಗೂ ನನ್ನ ಮಹಿಮಾ ಇವ್ರಿಗೆ ಗೊತ್ತಿಲ್ಲ ಅಂತೇಳಿ. ಹೀಗೆ ಕೃಷ್ಣನ ಮಹಿಮೆ ಜಗತ್ತಿಗೆ ತಿಳಿಯಬೇಕು ಅನ್ನೋ ದೃಷ್ಟಿಯಿಂದಲೇ ಅದು ನಡೆದಿತ್ತು. ಭೀಷ್ಮ ಆಲೋಚನೆ ಮಾಡಿದ್ದು ಹೀಗೇನೆ. ಪರಶುರಾಮ ಅಥವಾ ವೇದವ್ಯಾಸರಿಗೆ ಅಗ್ರಪೂಜೆ ಮಾಡಿದರೆ ದೊಡ್ಡ ವಿಷಯವೇ ಆಗ್ತಿರ್ಲಿಲ್ಲ. ಕೃಷ್ಣನಿಗೆ ಅಗ್ರಪೂಜಾ ಸಲ್ಲಿಸಿ ಅದು ಮಹತ್ವದ ಸಂಗತಿ ಅಂತ ಆಗಬೇಕು. ಅದಕ್ಕಾಗಿ ಇದನ್ನು ಹೀಗೆ ಮಾಡಿದರು. ಅನೇಕ ಜನ ಆಗ ರಾಜರು ಆಗ್ರಹದಿಂದ ವಿವಾದ ಎಬ್ಬಿಸ್ತಾರೆ, ಅದರಿಂದ ಭಗವಂತನ ಕೀರ್ತಿ ಹರಡುತ್ತದೆ. ಹೀಗೆ ಭೀಷ್ಮನ ಆಲೋಚನೆ ಇತ್ತು. ಕೃಷ್ಣನಿಗೆ ಅಗ್ರಪೂಜಾ ಆದಮೇಲೆ ಪರಶುರಾಮನಿಗೆ ಪೂಜಾ ಮಾಡಿಸಿದರು. ಅವರಿಗೂ ಪೂಜಾ ಸಲ್ಲಿತ್ತು. ಮುಂದೆ ಅನೇಕ ಜನ ಹಿರಿಯರೇನಿದ್ರು ಅವರಿಗೆಲ್ಲರಿಗೂ ಕೊಡಬೇಕಾದ ಕಾಣಿಕೆ ಇತ್ಯಾದಿಗಳನ್ನು ಕೊಟ್ಟ ಈ ಧರ್ಮರಾಜ. ಕೃಷ್ಣನಿಗೆ ಅಗ್ರಪೂಜಾ ಸಂದದ್ದನ್ನು ನೋಡಿ ದಮಘೋಷನ ಮಗ ಶಿಶುಪಾಲ ಸಿಡಿದು ನಿಂತ. ಕೃಷ್ಣನನ್ನು ನಿಂದಿಸಲಿಕ್ಕೆ ಶುರು ಮಾಡಿದ. ನೋಡಿ ಕಾಲದ ಮಹಿಮಾ ಹೇಗಿದೆ. ಭೀಷ್ಮನಂಥ ದೊಡ್ಡ ಜ್ಞಾನಿಗಳಿಗೂ ಕೂಡ ಇಂಥ ಬುದ್ಧಿ ಪಲ್ಲಟ ಆಗಿ ಹೋಗಿದೆಯಲ್ಲ. ಕೃಷ್ಣನನ್ನು ಪೂಜೆ ಮಾಡಿಸ್ಬಿಟ್ನಲ್ಲ ಅವನು. ಸಹದೇವ ಅಂತೂ ಚಿಕ್ಕವನು, ಅವನಿಗೇನು ತಿಳಿಯುತ್ತದೆ, ಈ ಭೀಷ್ಮನಿಗಾದರೂ ತಿಳಿಬೇಡ. ಅನೇಕ ಜನ ಮಹರ್ಷಿಗಳಿದ್ದಾರೆ, ಅಂಥವ್ರನ್ನೆಲ್ಲ ಬಿಟ್ಟು ಕುಲಕ್ಕೆ ಕಳಂಕ ಈ ಗೊಲ್ಲ. ಗೋಪಾಲ ಕಾಯುವನು, ದನ ಕಾಯುವನು, ಗೋಪೋಯಂ ಕುಲಪಾಂಸನಃ, ಅಂಥವನಿಗೆ ನೀವು ಅಗ್ರಪೂಜಾ ಮಾಡಿದ್ದೀರಿ. ಈ ಇಡೀ ಕುಲವೇ, ಯಾದವ ಕುಲವೇ ಶಾಪಗ್ರಸ್ತವಾದ ಕುಲ ಇದು. ಅದು ಯದು ಆ ಥರ ಶಾಪ ಕೊಟ್ಟಿದ್ದ. ನಾವು ಅದನ್ನ ಹಿಂದೆ ಯದುವಿನ ಚರಿತ್ರೆ ನೋಡುವಾಗ ನೋಡಿದ್ವಿ. ಯದು ಯಯಾತಿ
ಯದುವಿನ ತಂದೆ ಯಯಾತಿ. ಅವನಿಗೆ ದೇವಯಾನಿ ಮತ್ತು ಶರ್ಮಿಷ್ಠ ಅಂತ ಇಬ್ಬರು ಪತ್ನಿಯರು. ದೇವಯಾನಿ ಅಂತ ಶುಕ್ರಾಚಾರ್ಯನ ಮಗಳು, ಅವಳನ್ನು ಮೊದಲು ಮಾಡ್ಕೊಂಡಿದ್ದ. ಶರ್ಮಿಷ್ಠ ಅಂತ ವೃಷಪ್ರವರಾಜನ ಮಗಳು, ಅವಳನ್ನು ಆಮೇಲೆ ಮದುವೆ ಮಾಡ್ಕೊಂಡಿದ್ದ. ಅದು ಸಿಟ್ಟು ತರಿಸಿತ್ತು ಈ ದೇವಯಾನಿಗೆ. ತಂದೆ ಮುಂದೆ ಹೋಗಿ ದೂರ ಹೇಳಿದ್ಲು, ನಿನಗೆ ಅಕಾಲದಲ್ಲಿ ಮೃತ್ಯು ಬಂದ್ಬಿಡ್ಲಿ ಅಂತ ಶಾಪ ಕೊಟ್ಬಿಟ್ಟಿದ್ರು ಅವರು. ನನಗೆ ಮುಪ್ಪು ಬಂದರೆ, ಅಕಾಲದಲ್ಲಿ ಮುಪ್ಪು ಬಂದರೆ ನಿಮ್ಮ ಮಗಳ ಗತಿ ಏನು, ಅವಳೇನು ಸುಖ ಪಡ್ತಾಳೆ ಅಂತ ಇವನು ಕೇಳ್ಕೊಂಡಿದ್ದಕ್ಕೆ, ನಿನಗೆ ಇಷ್ಟೆಲ್ಲ ಮಕ್ಕಳಾಗಿದ್ದಾರಲ್ಲ, ಮಕ್ಕಳು ಯಾರು ತಮ್ಮ ಯೌವನ ನಿನಗೆ ಕೊಟ್ಟು ನಿನ್ನ ಮುಪ್ಪು ಅವ್ರು ತಗೊಳ್ಳೋದಾದರೆ ಇದಕ್ಕೊಂದು ಪರಿಹಾರ ಇದೆ ಅಂತಿದ್ರು ಅವರು. ಯಾರೂ ತೊಗೊಂಡಿರಲಿಲ್ಲ. ಒಬ್ಬನೇ ಈ ಚಂದ್ರವಂಶದ ಪಾಂಡವರ ವಂಶದ ಪುರು ಅಂತನವನು ಮಾತ್ರ ಅದನ್ನು ತೊಗೊಂಡಿದ್ದ. ಯದು ಮೊದಲಾದವ್ರು ಯಾರೂ ತೊಗೊಂಡಿರಲಿಲ್ಲ. ಅವ್ರಿಗೆಲ್ಲ ಶಾಪ ಕೊಟ್ಬಿಟ್ಟಿದ್ದ. ಒಬ್ಬೊಬ್ರಿಗೆ ಒಂದೊಂದು ಶಾಪ. ನೀವು ಅಸಂಸ್ಕೃತರಾಗ್ರಿ, ಅನಾಗರಿಕರಾಗ್ರಿ, ಅಧಾರ್ಮಿಕರಾಗ್ರಿ, ನಿಮಗೆ ರಾಜ್ಯವೇ ಸಿಗಬಾರ್ದು ಅಂತ ಯದುವಿನ ವಂಶದವರು ಶಾಪ ಕೊಟ್ಟಿದ್ದ. ಅಂಥ ನೀಚ ವಂಶ ಇದು. ಇಂಥ ವಂಶದಲ್ಲಿ ಹುಟ್ಟಿದವನು ಇವನು. ಇವನಿಗ್ಯಾಕೆ ನೀವು ಸತ್ಕಾರ ಮಾಡ್ತಿದ್ದೀರಿ? ಇವರು ಆ ಸಮುದ್ರದ ನೀರಿನಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ಮನೆ ಕಟ್ಕೊಂಡಿದ್ದಾರೆ. ದರೋಡೆಕೋರರಂತೆ ಇವರು, ಜನರಿಗೆಲ್ಲ ಜನರನ್ನು ದೋಚುವಂಥವ್ರು. ಕೃಷ್ಣ ಸುಮ್ಮನೆ ಕೂತಿದ್ದ. ಕೆಲವರಿಗೆ ಸಿಟ್ಟುವಂತು, ಭಗವಂತನನ್ನು ಬೈತಿದ್ದಾನಲ್ಲ ಇವನು ಅಂತ ಈ ಮಾತನ್ನು ನಾವು ಕೇಳಬಾರ್ದು ಅಂತ ಅವರ ಸಭೆಯಿಂದ ಎದ್ದು ಹೋಗಿಬಿಟ್ರು. ಈ ಕಡೆ ಪಾಂಡವರು, ಮತ್ಸ್ಯ ದೇಶದವರು, ವಿರಾಟ ದೇಶದವರು, ಕೇಕಯ, ಸೃಂಜಯ, ಇವರೆಲ್ಲ ಪಾಂಡವರು ಬೀಗರು. ಕೆಲವರು ಕೃಷ್ಣನ ಬೀಗರು. ಆಯುಧ ಎತ್ತಿ ಶಿಶುಪಾಲನ ಕೊಂದೇ ಬಿಡೋಣ ಅಂತ ಮುಂದೆ ಬಂದರು. ಅವನು ಹೆದರ್ಲಿಲ್ಲ, ಖಡ್ಗ ತಗೊಂಡು ತಯಾರಾಗಿ ನಿಂತ. ಕೃಷ್ಣ ಅವರೆಲ್ಲರನ್ನು ಎದುರು ನಿಲ್ಲಿಸಿದ, ತಡೆದು ನಿಲ್ಲಿಸಿದ. ಮುಂದೆ ಆ ಶಿಶುಪಾಲನ ಜೊತೆಗೆ ಅವನದು ಯುದ್ಧ ಪ್ರಾರಂಭ ಆಯಿತು. ಭೀಮಸೇನ ಅಂತೂ ಒಂದು ಪ್ರತಿಜ್ಞೆ ಮಾಡಿದ್ದಂತೆ, ಎಲ್ಲಿಯಾದರೂ ಯಾರಾದರೂ ಭಗವಂತನನ್ನು ಬೈದರೆ ಅವ್ರ ನಾಲಿಗೆನೇ ಕತ್ತರಿಸಿ ಬಿಡ್ತೇನೆ ಅಂತ. ಹಾಗಾಗಿ ಈ ಭೀಮಸೇನ ಅಲ್ಲಿ ಹೊರಟಿದ್ದೆ ಈಗ, ಆ ಸಹದೇವನನ್ನು ಕೊಂದೇ ಬಿಡ್ತೇನೆ ಅಂತ. ಆದರೆ ಭೀಷ್ಮ ಅವನನ್ನು ತಡೆದ. ಭೀಷ್ಮ ನೆನಪು ಮಾಡಿದ ಭೀಮನಿಗೆ, ಇವರು ಶಿಶುಪಾಲದಂಥವರಿಬ್ಬರು ಜಯ ವಿಜಯರು, ಭಗವಂತನೇ ಅವ್ರನ್ನ ಕೊಲ್ಲಬೇಕು, ನೀನೀಗ ತಡೆದ ನಿಲ್ಲು ಅಂತ ಅವನು ನಿಲ್ಲಿಸಿದ. ಹಾಗಾಗಿ ತನ್ನ ಕರ್ತವ್ಯ ತಾನು ಮಾಡಿದ್ದ ಭೀಮ, ಪ್ರತಿಭಟಿಸಿದ್ದ, ಸುಮ್ಮನೆ ಆದ. ಶಿಶುಪಾಲ ಮತ್ತು ಕೃಷ್ಣರ ನಡುವೆ ಯುದ್ಧವೇ ನಡೀತು. ಇಲ್ಲಿ ಇದೊಂದು ಗಮನಿಸ್ಬೇಕು ನಾವು. ಭಾಗವತದಲ್ಲಿ ಒಂದೇ ಶ್ಲೋಕದಲ್ಲಿ, ಈ 84ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ ತಲೆ ಕತ್ತರಿಸಿಬಿಟ್ಟ ಅಂತ ಇಷ್ಟೇ ಬಂದಿದೆ. ಯಾಗ ಮಂಟಪದಲ್ಲಿಯೇ ಈ ಹತ್ಯೆ ಆಯಿತೇನೋ ಅಂತಲೂ ಕಾಣಿಸ್ತದೆ. ಹಾಗಲ್ಲ, ಅದು ವಸ್ತುತಃ ಹಾಗಲ್ಲ. ಮಹಾಭಾರತದಲ್ಲಿ ಅದು ಕಾಣಿಸುವಂತೆ ಯುದ್ಧ ಭೂಮಿಗೆ ಹೋದರು. ಯುದ್ಧ ಭೂಮಿಗೆ ಹೋಗಿ ರಣರಂಗದಲ್ಲೇ ಅವರ ನಡುವೆ ಯುದ್ಧ ಆಯಿತು. ಶಿಶುಪಾಲ ಮಾಡಿದ ನೀಚತನಗಳನ್ನೆಲ್ಲ ರಾಜರಿಗೆ ಹೇಳಿದ ಕೃಷ್ಣ. ಇವನು 100 ಅಪರಾಧಗಳನ್ನು ಕ್ಷಮಿಸ್ತೇನೆ, ಬೇಕಾಷ್ಟು ಅಪರಾಧಗಳು ಮಾಡಲಿ, ಆದರೆ ನನ್ನ ಪತ್ನಿಯಾದ ರುಕ್ಮಿಣಿಯನ್ನೇ ಇವನು ಪಡೆಯಬೇಕು ಅಂತ ಬಯಸಿದ್ದ, ಇವನನ್ನು ಬಿಡಬಾರದು ನಾನೀಗ ಅಂತ ಅವನು ಕೊಂದು ಹಾಕ್ತೇನೆ ಅಂತ ಹೇಳಿದೆ. ಯುದ್ಧ ನಡೀತು. ಕೃಷ್ಣ ಶಂಖನಾದ ಮಾಡಿ ಚಕ್ರದಿಂದ ಆತನ ತಲೆ ಕತ್ತರಿಸಿದ. ಇದು ಇಲ್ಲಿ ಭಾಗವತದಲ್ಲಿ, ಹಾಗೆ ಮಹಾಭಾರತದಲ್ಲಿ ಬರುವಂಥ ವಿಚಾರ. ಜಘಾನಚ ಅರಿಣಾ ಪ್ರಭು. ಇಲ್ಲೊಂದು ಕಥೆ ಬಗ್ಗೆ ನಮಗೆ ಸ್ಪಷ್ಟೀಕರಣ ಇರಬೇಕು. ಈ ಶಿಶುಪಾಲ ಹುಟ್ಟಿದಾಗ ಅವನನ್ನು ಕೃಷ್ಣ ಮತ್ತು ಬಲರಾಮರಿಬ್ಬರು ನೋಡ್ಲಿಕ್ಕೆ ಬಂದಿದ್ರು. ಅದಕ್ಕೆ ಮತ್ತೊಂದು 3ನೇ ಕಣ್ಣು ಹೀಗೇನೋ ಇತ್ತು. ಅದಕ್ಕೊಂದು ಯಾರೋ ವರ ಕೊಟ್ಟಿದ್ರು. ಈ ಮಗುವನ್ನು ನೋಡ್ಲಿಕ್ಕೆ ಬಂದವರು ಯಾರು ಇದನ್ನು ಎತ್ಕೊಂಡಾಗ ಆ 3ನೇ ಕಣ್ಣು ಅದೃಶ್ಯ ಆಗ್ತದೋ ಅಂಥವ್ರಿಂದಲೇ ಇವನಿಗೆ ಸಾವು ಅಂತ ವರ ಕೊಟ್ಟಿದ್ರು ಅಂತ ಹೀಗೆಲ್ಲ ಇದೆ. ಆದರೆ ಆ ಕಥೆ ಏನು ಮಹಾಭಾರತದಲ್ಲಿ ಎಲ್ಲ ಕಡೆ ಬರೋದಿಲ್ಲ. ಯಾವುದೋ ಒಂದು ಮಹಾಭಾರತದಲ್ಲಿ ಎಲ್ಲೋ ಕಡೆ ಕೇಳಿ ಬರ್ತದೆ. ವಯಸ್ಸು ಇತ್ಯಾದಿಗಳ ಹೊಂದಾಣಿಕೆ ದೃಷ್ಟಿಯಿಂದ ನೋಡಿದರೆ ಆ ಕಥೆ ಯೋಗ್ಯ ಅಲ್ಲ, ಅದು ಸರಿಯಲ್ಲ ಆ ಕಥೆ. ಹಾಗೆಲ್ಲ ನೋಡಿದರೆ ಕೃಷ್ಣ ಬಲರಾಮರಿಬ್ಬರು ಶಿಶುಪಾಲನಿಗಿಂತ ಬಹಳ ಸಣ್ಣವರು ಅಂತ ಹೇಳಬೇಕಾಗ್ತದೆ. ಕೃಷ್ಣ ಬಲರಾಮರಿಬ್ಬರು ಶಿಶುಪಾಲನಿಗಿಂತ ಬಹಳ ದೊಡ್ಡವರು. ಅಲ್ಲಿ ಹೋಗಿ ನೋಡಿ ಆ ಮಗುವನ್ನು ನೋಡಿ ಬರಬೇಕಾದ್ರೆ, ನಾವು ಎಲ್ಲಾದ್ರೂ ಮಗು ಹುಟ್ಟಿತು ಅಂತ ಹೇಳಬೇಕಾದ್ರೆ ಒಂದು 15-20 ವರ್ಷ ಆದರೂ ಆಗಿರ್ಬೇಕಾರೆ ಕೃಷ್ಣ ಬಲರಾಮರಿಬ್ಬರಿಗೆ. 15-20 ವರ್ಷ ಬಲರಾಮ ಕೃಷ್ಣರಿಗಿಂತ ಶಿಶುಪಾಲ ಸಣ್ಣವನು ಅಂತ ಅನ್ನೋದಕ್ಕೆ ಮಹಾಭಾರತದಲ್ಲಿ ಆಧಾರಗಳು ಸಾಲೋದಿಲ್ಲ, ಅವ್ರು ಹುಟ್ಟಿದ ಕಾಲ ಇತ್ಯಾದಿಗಳನ್ನು ಗಮನಿಸಿದರೆ. ಆದ್ದರಿಂದ ಅಂತಹ ಕಥೆ ಸುಳ್ಳು ಕಥೆ, ಅದು ಬೇಕಾಗಿಲ್ಲ. ಅಂತೂ ಆ ಶಿಶುಪಾಲನ ಸಂಹಾರ ಆಯಿತು.
ಅಲ್ಲಿದ್ದ ಆ ಹಿರಣ್ಯಕಶಿಪು ರಾಕ್ಷಸ ದುರ್ಗತಿಗೆ ಹೋದ. ಒಳಗಿರುವ ಜಯ ಪ್ರವಿಶ್ಯ ಕೇಶವಂ ಪುನಶ್ಚ ಪಾರ್ಷದೋ ಭವತ್. ಕೃಷ್ಣನೊಳಗೆ ಪ್ರವೇಶ ಮಾಡಿ ಮುಂದೆ ಆ ಮೂಲ ಲೋಕದಲ್ಲಿ ದ್ವಾರಪಾಲಕನಾಗಿಬಿಟ್ಟ. ಭಾಗವತ ಇದನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ. ಚೈತ್ಯ ದೇಹಸ್ಥಿತಂ ಜ್ಯೋತಿ, ಒಂದು ಜ್ಯೋತಿ ಹೊರಗೆ ಬಂತು, ಅದು ಭಗವಂತನ ಪ್ರವೇಶ ಮಾಡಿತು ಅಂತ ಇಷ್ಟೇ ಹೇಳ್ತಾರೆ. ದುರ್ಜೀವ ದುರ್ಗತಿಗೆ ಹೋಯಿತು, ಸಜ್ಜೀವ ಸದ್ಗತಿಗೆ ಹೋಯಿತು ಅಂತ ಅನ್ನೋದು ಬೇರೆ ಬೇರೆ ಪ್ರಮಾಣ ಇತ್ಯಾದಿಗಳನ್ನು ನಾವು ಗಮನಿಸಿದಾಗಲೇ ಅದು ಗೊತ್ತಾಗ್ತದೆ. ಜನ್ಮತ್ರಯಾನುಗುಣಿತ ವೈರ ಸಂಬದ್ಧಿಯಾಧಿಯ, ಒಟ್ಟು 3 ಜನ್ಮಗಳು: ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಅಂತ 3 ಜನ್ಮಗಳಿದ್ದವು. ಹೀಗೆ ಆ ಜಯ ವಿಜಯರು ಹೇಗೆ ಸನಕಾದಿ ಮುನಿಗಳ ಶಾಪದಿಂದ 3 ಬಾರಿ ಜನಿಸಬೇಕಾಯಿತು ಅನ್ನೋದನ್ನು ನಿಂಗೆ ವರ್ಣನೆ ಮಾಡಿದ್ದೇನೆ ಅಂತ ಹೇಳಿದರು ಶುಕಾಚಾರ್ಯ ಪರೀಕ್ಷಿತನಿಗೆ. ಆ ರಾಜಸೂಯಾಗದ ಕೊನೆಗೆ ಒಂದು ಅವಭೃತ ಸ್ನಾನ ಅಂತ ಮಾಡ್ತಾರೆ. ಅವಭೃತ ಅಂದರೆ ಮುಕ್ತಾಯ ಅಂತ ಅರ್ಥ, ಅದರ ಬೇರೆ ಏನಲ್ಲ. ಅದರಲ್ಲಿ ದೊಡ್ಡ ವೈಭವದಿಂದ ಅದು ನಡೀತು. ಯೈದಂ ಕೀರ್ತಯೇದ್ ವಿಷ್ಣೋ ಕರ್ಮ ಚೈದ್ಯವಧಾಧಿಕಂ ರಾಜ್ಞಾಂ ಮೋಕ್ಷ ವಿಧಾನಂ ಚ ಸರ್ವಪಾಪೈ ಪ್ರಮುಚ್ಯತೆ. ಇದು ಏನು ಈ ರಾಜಸೂಯಾಗದ ವೈಭವ ಇದೆ, ಇದನ್ನು ಯಾರು ಕೇಳ್ತಾರೆ, ಹಾಗೆ ಶಿಶುಪಾಲನ ವಧೆಯನ್ನು ಯಾರು ಕೇಳ್ತಾರೆ, ಅವರು ಎಲ್ಲ ಪಾಪಗಳನ್ನು ಕಳ್ಕೋತಾರೆ, ದೋಷಗಳನ್ನು ಕಳ್ಕೋತಾರೆ, ಸದ್ಗತಿಯನ್ನು ಪಡಿತಾರೆ ಅಂತ ಅದರ ವರ್ಣನ. ಅಲ್ಲಿ ಈ ಕೌರವ ಮೊದಲಾದವರು ಬಂದಿದ್ದರು, ದುರ್ಯೋಧನ ಮೊದಲಾದವರು ಬಂದಿದ್ದರು. ಅದನ್ನು ಈಗ ನಾವು ಮುಂದೆ ನೋಡೋದು. ತಮ್ಮ ಮನೆಗೆ ಎಲ್ಲರೂ ಹೊರಟರು. ಮುಂದೆ 85ನೇ ಅಧ್ಯಾಯದಲ್ಲಿ ಆ ರಾಜಸೂಯಾಗದ ಅವಭೃತದ ವರ್ಣನೆ ಆಯಿತು. ಅವಭೃತ ಆದಮೇಲೆ ಅವ್ರು ಹೊರಟೋದ್ರು ಅಂತ ಹೇಳಿ ಆಯಿತು ಒಮ್ಮೆಗೆ. ಆದರೆ ಅದನ್ನು ಸ್ವಲ್ಪ ವಿವರವಾಗಿ 85ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ ಅಷ್ಟೆ. ಅದು ಹೇಗಿತ್ತು ರಾಜಸೂಯಾಗ ಇನ್ನು ಗಮನಿಸಬೇಕು. ಭೀಮಸೇನ ಅಡಿಗೆ ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಂತೆ. ಅಲ್ಲಿ ಯಾವ್ಯಾವ ರೀತಿ ಭಕ್ಷ್ಯ ಭೋಜ್ಯಗಳು ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಭೀಮಸೇನ ನೋಡ್ಕೊಳ್ತಿದ್ದ. ದುರ್ಯೋಧನ ಪಾಂಡವರಿಗೆ ಸಹೋದರನೇ ಆಗಿದ್ದಾದ್ದರಿಂದ ಕೋಶದ ಖಜಾನೆಯ ಮೇಲ್ವಿಚಾರಕನಾಗಿದ್ದ. ಸಹದೇವ ಅತಿಥಿ ಸತ್ಕಾರ ಮಾಡುವುದರಲ್ಲಿ ತೊಡಗಿದ್ದ. ನಕುಲ ಬಂದ ಧನ ಇತ್ಯಾದಿಗಳನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಕಡೆ ಇಡುವ ಕೆಲಸದಲ್ಲಿ ಸಹದೇವ ಇದ್ದ. ಅರ್ಜುನ ಭಾಗವತರ ಸೇವಾದಲ್ಲಿ. ಕೃಷ್ಣ ಏನು ಮಾಡ್ತಿದ್ದ ಅಂದರೆ ಬಂದವರಿಗೆ ಕಾಲು ತೊಳಿತಿದ್ದ. ಉಳಿದವರು ಒಂದೊಂದು ಕೆಲಸ ಮಾಡ್ತಿದ್ದು. ಕೃಷ್ಣ ಮಾಡಿದ ಕೆಲಸ ಏನಂದರೆ ಬಂದವ್ರಿಗೆ ಕಾಲು ತೊಳೆಯೋದು. ದ್ರೌಪದಿ ಬಡಿಸುವ ಕೆಲಸ ಎಲ್ಲ ಅದರ ಜವಾಬ್ದಾರಿ ದ್ರೌಪದಿದಾಗಿತ್ತು. ಕರ್ಣ ದಾನ ಕೊಡೋದ್ರಲ್ಲಿ. ಬಂದವ್ರಿಗೆ ಇಂತಿಂಥವ್ರು ಬರೋರಿದ್ದಾರೆ, ಇಂತಿಂಥವ್ರಿಗೆ ಇಂತಿಂಥ ದಾನ ಕೊಡಬೇಕು ಅಂತ ನಾವು ಮೊದಲೇ ತಯಾರು ಮಾಡಿಟ್ಟಿರ್ತೀವಲ್ಲ, ಒಂದು ಕವರ್ನಲ್ಲಿ ಹಾಕಿ ಅದರ ಹೆಸರು ಬರ್ತು ತಯಾರು ಮಾಡಿಟ್ಕೊಂಡು ಕೂತಿರ್ತೀವಿ. ಬಂದಾಗ ಅದನ್ನು ಕೊಟ್ಟು ಮುಗಿಸ್ತಿರ್ತೀವಲ್ಲ ನಮ್ಮ ಕಾರ್ಯಕ್ರಮದಲ್ಲಿ. ಹಾಗೆ ಕರ್ಣನನ್ನು ದಾನ ಕೊಡಲಿಕ್ಕೆ ನೇಮಿಸಿದ್ರು. ಅವನ ಬುದ್ಧಿಯು ದಾನಶೂರ ಬುದ್ಧಿಯೇ ಆಗಿತ್ತು. ಎಲ್ಲರೂ ಸೇರಿ ಅವಭೃತ ಸ್ನಾನ ಮಾಡಿದರು. ನಾನಾ ಥರದ ವಾದ್ಯಗಳು, ನರ್ತಕಿಯರು ಗಾಯನ ಮಾಡಿದರು. ಅಲ್ಲಿ ಆ ಅವಭೃತ ಸ್ನಾನ ಅಂದರೆ ಓಕುಳಿ ಆಡ್ತಾರಲ್ಲ, ಹೆಚ್ಚು ಕಡಿಮೆ ಆ ಥರದ್ದೇ, ಅದು ಬೇರೆ ಏನಲ್ಲ. ಜಾತ್ರೆ ಆದಮೇಲೆ ಓಕುಳಿ ಆಡ್ತಾರಲ್ಲ, ಇವ್ರು ಕೆಸರಿನಲ್ಲಿ ಆಡ್ತಾರೆ. ಅಲ್ಲಿ ಇರ್ತದೆ ಏನಂದರೆ ತೈಲ ಗೋರಸ ಗಂಧೋದ ಹರಿದ್ರ ಸಾಂದ್ರ ಕುಂಕುಮೈಹಿ, ಎಣ್ಣೆ, ಹಾಲು, ಪನ್ನೀರು, ಅರಿಶಿಣ, ಕುಂಕುಮ, ಕೇಸರಿ ಇದನ್ನೆಲ್ಲ ಬೆರೆಸಿದ ನೀರು. ಇದನ್ನು ಗಂಡಸರು ಹೆಂಗಸರು ಪರಸ್ಪರ ಎರಚ್ಕೋತಾರೆ. ಅದು ನಡೆದಿರುವಂಥ ಕಥೆ. ಆಕಾಶದಲ್ಲಿ ದೇವತೆಗಳು ನೆರೆದು ನಿಂತಿದ್ರು ನೋಡ್ಲಿಕ್ಕೆ ಅದನ್ನು. ಮುಂದೆ ಧರ್ಮರಾಜ ತನ್ನ ಪತ್ನಿಯ ಜೊತೆ ಸೇರಿ ರಥ ಏರಿ ಕೂತಿದ್ದ. ಗಂಗಾ ನದಿಯಲ್ಲಿ ಆ ಸ್ನಾನ ಆಯಿತು. ಆಚಾಂತಂ ಸ್ನಾಪಯಾಂ ಚಕ್ರು ಗಂಗಾಯಾಂ ಸಹ ಕೃಷ್ಣಯ. ಸ್ನಾನ ಆದಮೇಲೆ ಹೊಸ ರೇಷ್ಮೆ ಬಟ್ಟೆಗಳನ್ನು ಉಟ್ಕೊಂಡ ಧರ್ಮರಾಜ. ಬಂದವರಿಗೆಲ್ಲರಿಗೂ ಸತ್ಕಾರವನ್ನು ಮಾಡಿಸಿದರು. ಭಗವಾನಪಿ ತತ್ರಾಂಗ ನಿವಾಸಿ ತತ್ಪ್ರಿಯಂಕರ. ಈ ತನ್ನವರಾದ ಪ್ರದ್ಯುಮ್ನ, ಸಾಂಬ ಮೊದಲಾದವರನ್ನ ರಾಜಸೂಯಾಗ ಮಾಡಿದ ಮೇಲೆ ಕಳಿಸಿಕೊಟ್ಟ ಕೃಷ್ಣ. ನೀವು ಹೋಗಿ ಬರ್ರಿ, ನಾ ಇನ್ನೊಂದು ಸ್ವಲ್ಪ ದಿವಸ ಇದ್ದು ಬರ್ತೇನೆ ಅಂತ. ಇನ್ನು ಮುಂದೆ
ಈ ಪಾಂಡವರ ವನವಾಸ ಇತ್ಯಾದಿಗಳಿಗೆ ಕಾರಣವಾದ ಘಟನೆ, ಆ ದುರ್ಯೋಧನನಿಗೆ ಮುಖಭಂಗ ಆಗಿದ್ದು ಅದನ್ನು ನೋಡ್ತೀವಿ. ಅವನಿಗೆ ಮೊದಲೇ ಸಂಕಟದಿಂದ ಹೊಟ್ಟೆ ಒರಿಲಿಕ್ಕೆ ಶುರುವಾಗಿತ್ತು. ಎಂಥ ವೈಭವ ಇದು ಏನು ಅಂತ. ಕೆಲವು ಅಲ್ಲಿ ಮಹಾಭಾರತದಲ್ಲಿ ಕಥೆ ಬರ್ತದೆ, ಅವು ಏನು ಮುತ್ತು ರತ್ನ, ಅವು ಏನೇನು ವೈಭವಗಳು, ಕೆಲವ್ರದ್ದು ಹೆಸರೇ ನನಗೆ ಗೊತ್ತಿಲ್ಲ, ಅದು ಏನು ಹೆಸರು ಕರಿಬೇಕು ಅಂತ ಗೊತ್ತಿಲ್ಲ, ಅಷ್ಟು ವೈಭವ ಅಲ್ಲಿ ತುಂಬಿ ತುಳುಕಿತ್ತು ಅಂತಾನೆ. ಸಂಪತ್ತಿನ ಮೇಲೆ ಅವನಿಗೆ ಯಸ್ಯಾಂ ವಿಷಕ್ತ ಹೃದಯ ಕುರು ರಾಜಯೇಶಃ. ಕೃಷ್ಣನ ಸಾವಿರಾರು ಪತ್ನಿಯರು ಓಡಾಡ್ತಿದ್ರು, ಅದನ್ನು ನೋಡಿ ಮತ್ಸರ ಪಟ್ಟಿದ್ದ. ಮೊದಲೇ ಆ ಮತ್ಸರ, ಸಂಕಟ, ಸೇಡು ತುಂಬಿಕೊಂಡಿತ್ತು. ಮುಖಭಂಗಕ್ಕೊಳಗಾಗಿದ್ದು ಆಮೇಲೆ ಎಂದದು. ಮಯಾಸುರನ ಸಭೆ ಅದು 86ನೇ ಅಧ್ಯಾಯದಲ್ಲಿ ಹೀಗೆ ಕಾಣ್ತೇವೆ. ಅಲ್ಲಿಂದ ತನ್ನ ಸಹೋದರ ದುಶ್ಯಾಸನ ಅವ್ರ ಜೊತೆ ಸೇರಿಕೊಂಡು ಸಭಾಭವನಕ್ಕೆ ಬಂದ. ಅದು ಮಯಾಸುರ ಅಂತ ಒಬ್ಬ ಶಿಲ್ಪಿಗಳು ಇಬ್ಬರು, ಒಬ್ಬ ದೈತ್ಯ ಶಿಲ್ಪಿ, ಒಬ್ಬ ದೇವಶಿಲ್ಪಿ. ದೇವಶಿಲ್ಪಿ ವಿಶ್ವಕರ್ಮ, ಮಯಾಸುರ ಅಂದರೆ ದೈತ್ಯ ಶಿಲ್ಪಿ. ಅವನು ಮಾಡಿಕೊಟ್ಟ ಸಭಾ ಅದು, ಅದಕ್ಕೆ ಮಯಸಭಾ ಅಂತ ಕರೀತಾರೆ ಅದನ್ನು. ಅಲ್ಲಿ ಒಂದು ಕಡೆ ಏನಾಯಿತು ಅಂದರೆ, ಅದು ಎಲ್ಲೆಲ್ಲಿ ನೀರಿದೆ ಎಲ್ಲಿ ನೆಲ ಇದೆ ಅಂತ ತಿಳಿದಂತಿತ್ತು. ಒಂದು ಕಡೆ ಎಲ್ಲೋ ನೋಡಿದ ನೆಲದಂತೆ ಕಾಣಿಸಿತ್ತು, ಅಲ್ಲಿ ಹೋಗಿ ಬಿದ್ದ, ನೀರಿನೊಳಗೆ ಬಿದ್ದ. ಮುಳುಗುವಷ್ಟು ನೀರು ಇರೋದಿಲ್ಲ, ಆದರೂ ಒಂದು ಸಣ್ಣ ಕೊಳ ಅದು. ಮತ್ತೊಂದು ಕಡೆ ಇಲ್ಲಿ ನೀರಿದ್ದಿರಬಹುದು ಅಂತ ತಿಳಿದು ಬಟ್ಟೆ ಎತ್ಕೊಂಡು ಉಟ್ಟ ಬಟ್ಟೆಯನ್ನು ಸ್ವಲ್ಪ ಮೇಲೆತ್ತಿ ಅದರೊಳಗೆ ಕಾಲು ಹಾಕ್ಲಿಕ್ಕೆ ಹೋದ, ಅದು ನೆಲವೇ ಆಗಿತ್ತು. ಭೀಮ ಅದನ್ನ ನೋಡಿ ನಕ್ಕ, ಸ್ತ್ರೀಯರು ನಕ್ಕರು. ಧರ್ಮರಾಜ ಸುಮ್ಮನೆ ಇರ್ರಿ, ಯಾರು ನಗ್ಲಿಕ್ಕೆ ಹೋಗ್ಬೇಡ್ರಿ ಹಾಗೆ ಅಂತ ಹೇಳಿದ. ಆದರೆ ಕೃಷ್ಣನು ನೋಡಿ ಮುಗುಳು ನಕ್ಕಿದ್ದ. ಆದ್ದರಿಂದ ಉಳಿದವರು ನಗಲಿಕ್ಕೆ ತೊಡಗಿದರು. ಹೀಗೆ ಏನೇನೋ ಘಟನೆಗಳು ನಡೆದವು. ದುರ್ಯೋಧನನಿಗೆ ನಾಚಿ ತಲೆ ತಗ್ಸುವಂತಾಯಿತು. ಅಲ್ಲಿಂದ ಧರ್ಮರಾಜ ಅವನಿಗೆ ವ್ಯವಸ್ಥೆ ಮಾಡಿದ್ದ, ಅವು ಒದ್ದೆ ಆದ ಬಟ್ಟೆ ಇತ್ಯಾದಿಗಳನ್ನು ಬಿಟ್ಟುಬಿಡು, ಬೇರೆ ಬಟ್ಟೆಗಳನ್ನು ಕೊಡಿಸ್ತೀನಿ, ಬೇರೆ ಆಭರಣಗಳನ್ನು ಕೊಡಿಸ್ತೀನಿ ಅಂತ ತರಿಸಿದ. ಆದರೆ ಇವನಿಗೆ ಅವಮಾನ ಆಗಿತ್ತಾದ್ರಿಂದ, ಮೊದಲೇ ಹೊಟ್ಟೆ ಕಿಚ್ಚಿನಿಂದ ಉರಿತಿದ್ದಾದ್ರಿಂದ ಧರ್ಮರಾಜ ಕೊಟ್ಟ ಆ ಉಡುಗೊರೆಗಳನ್ನು ತೊಗೊಳ್ಳಿಕ್ಕೆ ಮನಸ್ಸು ಬರಲಿಲ್ಲ ಅವನಿಗೆ. ಅಲ್ಲಿಂದ ಹೊರಟೋಗ್ಬಿಟ್ಟ. ಧರ್ಮರಾಜನಿಗೂ ಬೇಸರ ಅನಿಸಿತು. ಆಗ ಅಲ್ಲಿ ನಾರದ ಮುನಿ ಬಂದ. ನಾರದ ಮುನಿ ಬಂದಾಗ ಎಲ್ಲರೂ ಅಲ್ಲಿ ಕೂತ್ಕೊಂಡ್ರು. ಧರ್ಮರಾಜ ಕೇಳಿದ, ತಾವು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತೀರಿ, ಎಲ್ಲ ಕಾಲಗಳ ಎಲ್ಲ ದೇಶಗಳ ಪರಿಚಯ ತಮಗಿದೆ. ಈ ಭೂಮಂಡಲದಲ್ಲಿ ಬೇರೆ ಬೇರೆ ಕಡೆ ಏನು ನಡೆದಿದೆ ಅನ್ನೋದು ನಮಗೆ ಇವತ್ತು ಗೊತ್ತಿಲ್ಲ. ಆದರೆ ಈಗ ಸದ್ಯ ಯಾರಾದರೂ ಎಲ್ಲಿಯಾದರೂ ಯಾರ ಮೇಲೆ ಆದರೂ ಕಾಲು ಕೆರೆದು ಜಗಳಕ್ಕೆ ಹೊರಗಿದ್ದಾರಾ ಹೇಗೆ, ಅದೇನಾದ್ರೂ ರೀತಿ ಒಂದು ಸ್ವಲ್ಪ ಹೇಳಿ, ನಮ್ಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ಸಾಲ್ವನ ಕಥೆ ಹೇಳಿದರು. ಎಲ್ಲ ರಾಜರು ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಆದರೆ ಒಬ್ಬ ಸಾಲ್ವ ಅಂತ ಒಬ್ಬ ರಾಜ, ಮಹಾಪರಾಕ್ರಮಿ. ಹಿಂದೆ ಯಮುನಾ ತೀರದಲ್ಲಿ ಈ ಬ್ರಹ್ಮದತ್ತನ ಮಗ ಹಂಸ ಅಂತನವನು ಸತ್ತ ಬಳಿಕ ಈ ಸಾಲ್ವ ರಾಜ ತನ್ನ ತಮ್ಮನ ಸಾವಿನ ಋಣ ತೀರಿಸಬೇಕು ಅಂತ ಕಾದಿದ್ದಾನೆ. ಅದಕ್ಕೆ ರುಕ್ಮಿ ಮೊದಲಾದವರನ್ನು ಇನ್ನೂ ಸೇರಿಸ್ಕೊಂಡಿದ್ದಾನೆ. ಇನ್ನೂ ಕೆಲವರು ರಾಜರನ್ನ ಸೇರಿಸಿ ಏನಾರು ಮಾಡಿ ಯಾದವ್ರ ಮೇಲೆ ಒಂದು ಆಕ್ರಮಣ ಮಾಡಬೇಕು ಅಂತ ಕಾದಿದ್ದಾನೆ. ಸಾಲ್ವ ಅಂತ ಒಂದು ದೇಶ, ಆ ದೇಶದ ಅಧಿಪತಿ ಬ್ರಹ್ಮ ಅಂತ. ಅದಕ್ಕೇನಾಗ್ತದೆ ಅಂದರೆ, ಅವರೆಲ್ಲರಿಗೂ ಕೂಡ ಸಾಲ್ವ ಅಂತಲೇ ಕರಿತಾ ಹೋಗ್ತಾರೆ. ಆ ದೇಶದ ರಾಜರಿಗೆ ತಂದೆ, ಮಗ, ಮೊಮ್ಮಕ್ಕಳು ಒಬ್ಬರಾದ ನಂತರ ಒಬ್ಬರನ್ನ ಸಾಲ್ವ ಅಂತಲೇ ಕರೀತಾರೆ. ಈ ಬ್ರಹ್ಮದತ್ತ ಅನ್ನುವ ರಾಜ ಮತ್ತು ಇವನ ಹಿರಿಯ ರಾಣಿಯ ಮಗ ಸಾಲ್ವ, ಅವರಿಬ್ಬರು ಕೂಡ ಸಾಲ್ವ ಅಂತಲೇ ಕರೆಸ್ಕೋತಾರೆ. ಕಿರಿಯ ರಾಣಿ ಇನ್ನೊಬ್ಬಳಿದ್ಲು, ಅವಳಿಗೆ ಹಂಸ, ಡಿಬಿಕಾ ಅಂತ ಇಬ್ಬರು ಮಕ್ಕಳಿದ್ರು. ಅವರನ್ನು ಸಾಲ್ವ ರಾಜರು ಅಂತ ಕರೀತಿರ್ಲಿಲ್ಲ. ಹಿರಿಯ ರಾಣಿಯ ಮಕ್ಕಳಿಗೆ ಸಾಲ್ವ ರಾಜ್ಯ ದೊರೀತು, ಆದ್ರಿಂದ ಅವರು ಸಾಲ್ವ ರಾಜರು ಅಂತ ಅವನ ಸಾಲ್ವ ರಾಜ ಅಂತ ಕರೆಸ್ಕೊಂಡ. ಕಿರಿಯ ರಾಣಿಯ ಮಕ್ಕಳು ಬೇರೆ ಯಾವುದೋ ಸಾಮ್ರಾಜ್ಯದಲ್ಲಿ ರಾಜರಾಗಿ ಮುಂದುವರೆದರು. ಶಿಶುಪಾಲ, ಜರಾಸಂಧ ಎಲ್ಲರೂ ಸೋತು ಹೋದಾಗ ಇನ್ನು ಉಳಿದವರು ದಂತವಕ್ರ, ಹಿರಣ್ಯಾಕ್ಷ, ಹಿರಣ್ಯಕಶಿಪುರ ಪೈಕಿ ದಂತವಕ್ರ ಒಬ್ಬ ಉಳಿದಿದ್ದ. ಅವರೆಲ್ಲರಿಗೂ ಹೇಳಿ ಪ್ರತಿಜ್ಞೆ ಮಾಡಿದ, ನೋಡ್ರಿ ಭೂಮಿಯಲ್ಲಿ ಯಾದವರನ್ನು ಇಲ್ಲದಂತೆ ಮಾಡಿಬಿಡ್ತೇನೆ ಅಂತ ಮಾಡಿ ಭಯಾನಕವಾದ ತಪಸ್ಸು ಮಾಡಿದ.
ಈ ಸಂದರ್ಭದಲ್ಲಿ ಆ ಪಶುಪತಿಯನ್ನು ಆರಾಧನೆ ಮಾಡಿ ಆರಾಧಯಾಮಾಸವನೇ ಪಾಂಸು ಮುಷ್ಟಿಂ ಸಖದ್ಗ್ರನ್, ಸ್ಥೈರ್ಯ ಅದು ಹಠ ಅಂತ ತಿನ್ಲಿಕ್ಕೆ ಏನಾದ್ರು ಆಹಾರ ಬೇಕಲ್ಲ, ಉಸುಕು ತಿಂತಿದ್ದಂತೆ. ಮೊನ್ನೆ ಅವನೊಬ್ಬ ಕಬ್ಬಿಣದ ಪುಡಿ ತಿಂದು ತಪಸ್ಸು ಮಾಡಿದ್ದನ್ನು ಕಾಲಯವನ ಕಥೆಯಲ್ಲಿ ನಾವು ನೋಡಿದ್ವಿ. ಇವನು ಮರಳು ತಿಂದು ತಪಸ್ಸು ಮಾಡ್ತಿದ್ದ. ಭಗವಾನ್ ರುದ್ರ ಅವನಿಗೆ ಒಲದ. ಏನು ಬೇಕು ಅಂತ ಕೇಳಿದ್ರೆ ಒಂದು ಒಳ್ಳೆ ವಿಮಾನ ಬೇಕು ಅಂತ ಕೇಳಿದ. ಶಿವ ಅಂತ ಒಂದು ವಿಮಾನ ಮಾಡಿಕೊಡು ಅಂತ ಮಯ ಅನ್ನುವ ದಾನವನಿಗೆ, ದೈತ್ಯ ಶಿಲ್ಪಿಗೆ ಆಜ್ಞೆ ಮಾಡಿದ್ದ. ಅದರಂತೆ ಮಯಾಸುರ ಶಿವನ ಆಜ್ಞೆಯಂತೆ ಸಾಲ್ವನಿಗೆ ಸೌಭ ವಿಮಾನವನ್ನು ಮಾಡಿಕೊಟ್ಟ. ಅದು ಹೇಗಿತ್ತು ವಿಮಾನ? ಎಲ್ಲಿ ಬೇಕಾದರೂ ಸಂಚಾರ ಮಾಡುವಂಥದ್ದು, ದೊಡ್ಡದೊಂದು ನಗರ ಇದ್ದಂತೆಯೇ. ಅದನ್ನು ತಗೊಂಡು ಇಲ್ಲಿ ಬಂದ. ಇವತ್ತು ಆ ಸಾಲ್ವ ಯಾದವರ ಮೇಲೆ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾನೆ ಅಂತ ಸಮಾಚಾರ ನಾರದರು ಹೇಳಿದರು. ಮುಂದೆ ಆ ಸಾಲ್ವ ಎಷ್ಟೋ ದಿವಸ ಆಯ್ತು ಒಂದು ಕೊಲ್ಲಬೇಕಾಗಿತ್ತು, ಇವತ್ತು ಬಂದಿದ್ದಾನೆ ಕೃಷ್ಣ ಅಂತ ಆಲೋಚನೆ ಮಾಡಿದ. ದ್ವಾರಕೆ ರಕ್ಷಣೆಗೆ ನೀವೆಲ್ಲ ಹೋಗ್ರಿ ಅಂತ ಉಗ್ರಸೇನ, ಯುಯುಧಾನ, ಅಕ್ರೂರ, ಕೃತವರ್ಮ ಅವರೆಲ್ಲರನ್ನೂ ಕಳಿಸಿದ. ತಾನೊಬ್ಬ ಇಲ್ಲೇ ನಿಂತ್ಕೊಂಡಿದ್ದ. ಈ ಕಡೆ ಈ ಇಂದ್ರಪ್ರಸ್ಥದಲ್ಲಿ ಇಷ್ಟೆಲ್ಲ ಒಂದು ಅನಾಹುತ ಆಯ್ತಲ್ಲ, ಇದಕ್ಕೇನು ಕಾರಣ ಅಂತ ಧರ್ಮರಾಜ ವೇದವ್ಯಾಸರನ್ನು ಕೇಳಿದ್ದ. ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಇನ್ನು 14 ವರ್ಷದ ನಂತರ ಒಂದು ಭಯಾನಕವಾದ ಯುದ್ಧ ನಡೀತದೆ ಅಂತ ಅವರು ವೇದವ್ಯಾಸರು ಅವನಿಗೆ ಎಚ್ಚರಿಕೆ ಹೇಳಿದರು. ಹಾಗಾದರೆ ನನ್ನನ್ನು ನಿಮಿತ್ತ ಮಾಡಿಕೊಂಡು ಯುದ್ಧ ನಡೆಯೋದಾದರೆ ನಾನು ಯಾರಿಗಾದರೂ ವಿರೋಧ ಮಾಡಿದ್ರಲ್ಲ ಯುದ್ಧ ಹಾಕಬೇಕು. ನಾನು ಯಾರು ಹೇಳಿದಕ್ಕೂ ಆಗಲಿ ಅಂತೇನೆ, ಹ್ಞೂ ಅಂತೇನೆ. ಮತ್ತು ವಿರೋಧ ಮಾಡಿದರೆ ಯುದ್ಧ, ನಾನು ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೊಳ್ತಾ ಹೋದರೆ ಯುದ್ಧ ಏನಾಗ್ತದೆ ಅಂತ ಇವನು ಆ ಮನಸ್ಥಿತಿಗೆ ಬಂದುಬಿಟ್ಟ. ಆ ಮನಸ್ಥಿತಿಗೆ ಬಂದು ಜೂಜಾಟ ಆಡೋಣ ಬಾರ್ರಿ ಅಂತ ಕರೆದುಬಿಟ್ರೆ ಅದಕ್ಕೆ ವಿರೋಧ ಮಾಡಬಾರ್ದು ಅಂತ ಜೂಜಾಟ ಆಡ್ಲಿಕ್ಕೆ ಹೋಗಿಬಿಟ್ಟೆ. ಆ ಥರ ಘಟನೆ ನಡೀಲಿಕ್ಕೆ ಅದು ಕಾರಣ. ಇಲ್ಲಿ ಸಾಲ್ವರಾಜನ ಯುದ್ಧದ ಪ್ರಸಂಗ ಇದೆ, ನಮ್ಗದು ಬೇಕಾಗಿಲ್ಲ. ಪ್ರದ್ಯುಮ್ನ ಮತ್ತು ಉಳಿದವರೆಲ್ಲರೂ ಸೇರಿ ಆ ಸಾಲ್ವರಾಜನನ್ನು ಸೋಲಿಸಿದ್ದನ್ನು ನಾವು ನೋಡ್ತೇವೆ. ಮತ್ತು 88ನೇ ಅಧ್ಯಾಯದಲ್ಲಿ ಪ್ರದ್ಯುಮ್ನ ಆ ಯುದ್ಧ ಮುಂದುವರಿಸಿದ್ದು. ಒಂದು ಸರಿ ಸಾಲ್ವನ ಏಟ ತಿಂದು ಅವನು ಯುದ್ಧದಿಂದ ರಂಗದಿಂದ ಹಿಂತಿರುಗಬೇಕಾಗಿತ್ತು, ಆದರೆ ಮತ್ತೆ ಯುದ್ಧಕ್ಕೆ ಹೊರಟ. ಮುಂದೆ ಸ್ವಯಂ ಕೃಷ್ಣನೇ ಅಲ್ಲಿ ಬರಬೇಕಾಯಿತು. ಅವನ ವಿಮಾನ ಒಂದು ಹೇಳಿದ್ನಲ್ಲ, ಮಾಯಾ ವಿಮಾನ, ಅದು ಒಂದ್ಸರಿ ಸಣ್ಣ ರೂಪ ತಾಳ್ತದೆ, ಒಂದ್ಸರಿ ದೊಡ್ಡ ರೂಪ ತಾಳ್ತದೆ. ನಾನಾ ಥರದ ಭ್ರಾಂತಿಗಳನ್ನು ಹುಟ್ಟಿಸ್ತಿತ್ತು ಈ ಯಾದವರಿಗೆ. ಚಕ್ರವನ್ನು ಆಗ್ನೇಯಾಸ್ತ್ರದಿಂದ ಅಭಿಮಂತ್ರಿಸಿ ಆ ಸೌಭ ವಿಮಾನಕ್ಕೆ ಗುರಿ ಪ್ರಯೋಗ ಮಾಡಿದ ಕೃಷ್ಣ. ದೇವತೆಗಳು ಆ ಚಕ್ರದ ಜ್ವಾಲೆಗಳನ್ನು ತಾಳದೆ ತಮ್ಮ ಊರೇ ಬಿಟ್ಟು ಹೋಗಿಬಿಟ್ಟಿದ್ರು, ಅಂತ ಭಯಾನಕವಾದ ಅಸ್ತ್ರ ಅದು. ಆ ಚಕ್ರ ಸೌಭ ವಿಮಾನವನ್ನು ಎರಡು ಭಾಗವಾಗಿ ಸೀಳಿ ಕೃಷ್ಣನ ಕೈಗೆ ಮತ್ತೆ ಬಂತು. ವಿಮಾನ ಸಮುದ್ರದ ಮಧ್ಯದಲ್ಲಿ ಎಲ್ಲೋ ಉರಿದು ಬೂದಿಯಾಗಿ ಹೋಯಿತು. ಅಷ್ಟೊತ್ತಿಗೆ ದೈತ್ಯರು ಮತ್ತೊಂದು ರಥ ಏರಿದ್ರು, ಅದನ್ನು ತಂದು ಸಾಲ್ವನಿಗೆ ಕೊಟ್ಟಿದ್ರು. ಕೃಷ್ಣ ಆ ರಥವನ್ನು ನಾಶ ಮಾಡಿದ. ಕೊನೆಗೆ ಅವನ ತೋಳು ಕತ್ತರಿಸಿ ಚಕ್ರದಿಂದ ಅವನ ತಲೆ ಕತ್ತರಿಸಿದ. ಇದು ಸಾಲ್ವನ ಕಥೆ. 88ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಕಥೆ ಇದು. ಇದಾದ ಮೇಲೆ 89ನೇ ಅಧ್ಯಾಯದಲ್ಲಿ ಕೃಷ್ಣ ಕಾಡಿಗೆ ಹೋಗಿದ ಕಥೆ ಬರ್ತದೆ. ಕಾಡಿಗೆ ಯಾಕೆ ಹೋದ ಅಂದರೆ ಇಷ್ಟೊತ್ತಿಗೆ ಪಾಂಡವರೆಲ್ಲ ಜೂಜಾಟ ಆಡಿ ಎಲ್ಲ ಕಳ್ಕೊಂಡು ಸಹೋದರ ಸಮೇತ ಕಾಡು ಪಾಲಾಗಿಬಿಟ್ಟಿದ್ರು. ಇದು ಭಾಗವತದಲ್ಲಿ ಇಷ್ಟು ವಿವರ ಇಲ್ಲ ಅದ್ರ ಬಗ್ಗೆ. ಯಾವನೋ ಒಬ್ಬ ಬ್ರಾಹ್ಮಣ ಬಂದು ಹೇಳಿದ ಅಂತ ಅಷ್ಟು ಮಾತ್ರ ಇದೆ. ಆ ಕಥಾ ನಮ್ಗೆ ಗೊತ್ತಿದೆ, ಮಹಾಭಾರತದಲ್ಲಿ ಬಂದಿರುವಂಥ ಕಥಾ ಅದು. ಏನು ಮಾಡಲಿ, ನನಗೆ ಶಕ್ತಿ ಇದ್ರೆ ಭೀಮಸೇನನ್ನು ಕೊಂದೇ ಬಿಡ್ತಿದ್ದೆ, ಶಕ್ತಿ ಇಲ್ವಲ್ಲ ಏನು ಮಾಡಲಿ ಅಂತ ಈ ದುರ್ಯೋಧನನ ಗೋಳಾಟ. ಶಕ್ತಿ ಇದ್ದರೆ ಭೀಮಸೇನನ್ನು ಕೊಲ್ತಿದ್ದೆ, ಕೃಷ್ಣನಿಗೆ ಅಗ್ರಪೂಜೆ ಆಗೋದನ್ನು ತಪ್ಪಿಸ್ತಿದ್ದೆ. ಇಷ್ಟೆಲ್ಲ ಪಾಂಡವರು ವೈಭವದಿಂದ ಯಾಗ ಮಾಡಿದಾಗ ನಾನು ಯಾಕೆ ಬದುಕಿರಲಿ? ಈ ಕಡೆ ಅವನು ಶಕುನಿ, ಅವನನ್ನು ಪ್ರೋತ್ಸಾಹಿಸಿದ. ಅಂತೂ ಏನಾದ್ರು ಮಾಡೋಣ, ಜೂಜಾಟ ಆಡೋಣ ಅಂತ ಪ್ಲ್ಯಾನ್ ಹಾಕಿದ ಶಕುನಿ. ಅದರಂತೆ ಧೃತರಾಷ್ಟ್ರ ಅದಕ್ಕೆ ಒಪ್ಪಿಕೊಂಡ. ಧೃತರಾಷ್ಟ್ರನ ಚೆನ್ನಾಗಿ ಬ್ಲ್ಯಾಕ್ ಮೇಲ್ ಮಾಡಿದರು.
ದುರ್ಯೋಧನ ಬದುಕೋ ಲಕ್ಷಣ ಇಲ್ಲ, ಭಾರಿ ಅವಮಾನ ಆಗಿಬಿಟ್ಟಿದೆ ಅವನಿಗೆ, ಏನೋ ಮಾಡ್ಕೊಂಡ್ಬಿಟ್ರೆ ಗತಿ ಏನು, ಸತ್ತೋಗಿಬಿಟ್ರೆ ಗತಿ ಏನು ಅಂತ ಆ ಧೃತರಾಷ್ಟ್ರನಿಗೆ ಇವರೆಲ್ಲ ಬೆದರಿಕೆ ಹಾಕಿದರು. ಆಗ ಅವನೊಂದು ಒಪ್ಪಿಗೆ ಕೊಟ್ಟಿದ್ದ. ಅದರಂತೆ ವಿದುರನನ್ನು ಕಳಿಸಿದ. ವಿದುರನಂಥ ಮಹಾತ್ಮನನ್ನು ಪಾಂಡವರ ಬಳಿ ಕಳಿಸಿ, ನಿಮ್ಮ ದೊಡ್ಡಪ್ಪ ಕರೀತಿದ್ದಾನೆ, ಜೂಜಾಟ ಆಡಬೇಕಾಗಿದೆ ಬನ್ನಿರಿ ಅಂತ. ಕಲಿ ಶಕ್ತಿ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಕಲಿ ನಮ್ಮೆಲ್ಲರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ, ಇನ್ನು ಸ್ವಲ್ಪ ಹೆಚ್ಚಿಗೆನೇ ಇರ್ತದೆ. ಈ ಧೃತರಾಷ್ಟ್ರನ ಮಗನಾಗಿ ಕಲಿ ದುರ್ಯೋಧನಾಗಿ ಜನಿಸಿದ್ನಲ್ಲ, ಜನಿಸುವುದಕ್ಕೆ ಅಲ್ಲಿದ್ದಾಗ ಮಗನಾಗಿ ಅಂತೂ ಇದ್ದೇ ಇದ್ದ, ಮುಂದೆ ಇದ್ದ. ಒಂದು ಅಂಶದಿಂದ ಧೃತರಾಷ್ಟ್ರನಿಗೆ ಸ್ವಲ್ಪ ಹೆಚ್ಚೇ ಇದ್ದ, ದೂರ ಹೋಗಲೇ ಇಲ್ಲ. ಆದ್ದರಿಂದ ಅವನಿಗಿಂತ ದುರ್ಬುದ್ಧಿ. ಆದ್ರಿಂದಲೇ ಈ ಹಸ್ತಿನಾವತಿಯನ್ನು ತೊರೆದು ಕಾಡಿಗೆ ತಪಸ್ಸಿಗಂತ ಹೋದ್ನಲ್ಲ ಧೃತರಾಷ್ಟ್ರ ಮುಂದೆ, ಅಲ್ಲಿ ತನಕ ಈ ಕಲಿಯ ಆವೇಶ ಅವನಲ್ಲಿ ಇದ್ದೇ ಇತ್ತು. ಕಲಿ ಪ್ರವೇಶ ಅಂದರೆ ಅಷ್ಟು ಕೆಟ್ಟದ್ದದು. ವಿದುರ ಧೃತರಾಷ್ಟ್ರನ ತಡಿಲಿಕ್ಕೆ ಹೋದ. ಆದರೆ ಧೃತರಾಷ್ಟ್ರ ಅವನಿಗೆ, ಅದರಲ್ಲೇನು ದೊಡ್ಡ ಕೆಲಸ ಇದೆ, ನಾವೆಲ್ಲ ಹಿರಿಯರಿಲ್ವ, ಏನೂ ಅಪರಾಧ ಆಗದೇ ಇರುವಂತೆ, ಏನೂ ಹಗರಣ ಆಗದೇ ಇರುವಂತೆ ನಾವು ನೋಡ್ತೇವೆ ಅಂತ. ಕೃಷ್ಣ ಆಗ ಇಂದ್ರಪ್ರಸ್ಥದಲ್ಲಿ ಇದ್ದಿದ್ದಿಲ್ಲ. ಜೂಜಾಟ ಆಡಲಿಕ್ಕೆ ಬಾ ಅಂತ ಕರೀಲಿಕ್ಕೆ ಬಂದಲ್ಲ ವಿದುರ, ಇಂದ್ರಪ್ರಸ್ಥಕ್ಕೆ ಬಂದಲ್ಲ, ಆವಾಗ ಪಾಂಡವರು ಮಾತ್ರ ಇದ್ರು. ಸಾಲ್ವನನ್ನು ಕೊಲ್ಲಿಕ್ಕೆ ಅಂತ ಅಲ್ಲಿ ಹೊರಟೋಗ್ಬಿಟ್ಟಿದ್ದ ಕೃಷ್ಣ. ಇಲ್ಲದೆ ಇದ್ದಾಗ ಇದು ಹೀಗೆ ನಡೀತು. ಧರ್ಮರಾಜ ಆ ಪ್ರಕಾರ ಜೂಜಿಗೆ ಹೋದ. ನಮ್ಗೆ ಅದೆಲ್ಲ ಮುಂದಿನ ಕಥೆ ಗೊತ್ತಿದೆ. ಒಂದ್ಸರಿ ಸೋತು ಹೋದರು. ಭೀಮಸೇನನ ಬೆದರಿಕೆಗೆ ಹೆದರಿ ಧರ್ಮರಾಜ ಈ ಧೃತರಾಷ್ಟ್ರ ಅವ್ರು ಕಳ್ಕೊಂಡು ಸಂಪತ್ತನ್ನು ಮರಳಿ ಕೊಡಿಸಿ ಅವನನ್ನು ಕಳಿಸಿದ್ದ, ಧರ್ಮರಾಜನನ್ನು, ಅವನ ತಮ್ಮಂದ್ರನ್ನು. ಆದರೆ ಮತ್ತೆ ಇವರಿಗೆಲ್ಲ ಭಯ. ಒಂದ್ಸರಿ ನಾವು ಇವ್ರನ್ನ ಅವಮಾನಿಸಿದ್ದೀವಿ, ಇವ್ರು ಬಿಡ್ತಾರ, ಇನ್ನೊಂದ್ಸರಿ ಜೂಜಾಡೋಣ. ಈಗ ಯಾರು ಸೋಲ್ತಾರೋ ಅವ್ರು 14 ವರ್ಷದ ವನವಾಸಕ್ಕೆ ಹೋಗಬೇಕು ಅಂತ ಈಗ ಇನ್ನೊಂದು ಥರದ ಪಣ ಇಟ್ಟು ಆಡಿದರು. ಆ ಪಣದಲ್ಲಿ ಸೋತು ಕಾಡಿನ ಪಾಲಾಗಬೇಕಾಯಿತು ಈ ಪಾಂಡವರೆಲ್ಲ. ಆ ಸಂದರ್ಭದಲ್ಲಿ ಕಲಿ ಪ್ರವೇಶ ಇಲ್ಲದೇ ಇರುವಂಥ ವ್ಯಕ್ತಿಗಳು ಅಂದರೆ ವಿದುರ, ಭೀಮಸೇನ, ದ್ರೌಪದಿ ಮತ್ತು ಗಾಂಧಾರಿ ಮಾತ್ರ. ಉಳಿದವರೆಲ್ಲರಿಗೂ ಮೋಹ, ಭ್ರಮೆ. ದ್ರೌಪದಿಗೆ ಈ ಥರ ಅವಮಾನ ಮಾಡಬೇಡಿ ಅಂತ ಹೇಳುವವರೇ ಯಾರೂ ಇರಲಿಲ್ಲ. ಭೀಷ್ಮ ದ್ರೋಣನಂಥವರು ಕೂಡ ಅವಾಗ ನಿಷ್ಕ್ರಿಯರಾಗಿಬಿಟ್ಟಿದ್ರು, ಮಾತೇ ಇರಲಿಲ್ಲ ಅವರಲ್ಲಿ. ಹೀಗಾಗಿ ಹೋಯಿತು. ಮುಂದೆ ಭೀಮಸೇನ ದುರ್ಯೋಧನ ತೊಡೆ ಮುರಿದುಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ, ಅದು ನಮ್ಗೆ ಗೊತ್ತಿದೆ. ಕೃಷ್ಣ ತೋರಿಸಿದ ಮತ್ತೊಂದು ಲೀಲೆ ಅಂದರೆ, ದುಶಾಸನ ಆಕೆ ಸೀರೆ ಸೆಳೆದಾಗ ಅಲ್ಲಿ ಕೃಷ್ಣನನ್ನು ನೆನೆದ್ಲು. ಯಾವತ್ತೂ ಕೃಷ್ಣನನ್ನು ನೆನಪು ಮಾಡ್ಕೊಂಡೇ ಇರ್ತಾಳೆ. ಕೃಷ್ಣನನ್ನು ನೆನೆದ್ಲು. ಎಷ್ಟು ಇವನು ಸೀರೆ ಸೆಳೆದ್ರು ಮತ್ತಷ್ಟು ಬಂಗಾರದಂತೆ ನಾನಾ ಥರದ ವಿಚಿತ್ರವಾದ ವರ್ಣ, ಆ ಗಾತ್ರದ ಸೀರೆಗಳು ಬರ್ತಾನೇ ಇದ್ದವು. ಸೆಳೆದು ಅದಕ್ಕೆ ಕೊನೆ ಇರಲಿಲ್ಲ. ಕೊನೆಗೆ ಅವನಿಗೂ ಕೈ ದಣಿಬೇಕಲ್ಲ, ದಣದು ಬೆವತು ನೆಲದ ಮೇಲೆ ಕುಸಿದ ಅವನು. ಹೀಗೆಲ್ಲ ಘಟನೆ ನಡೀತು. ಕೃಷ್ಣನ ಅನುಗ್ರಹದಿಂದ ಅದೆಲ್ಲ ಉಳಿತು. ಆ ದ್ರೌಪದಿಯ ಮಾನವು ಕೂಡ ಉಳಿತು. ಅವರೆಲ್ಲರೂ ಕಾಡಿನ ಪಾಲಾದರು. ಪಾಂಡವರು ವನವಾಸಕ್ಕೆ ಹೊರಟರು. ದುರ್ಯೋಧನ ಆ ಪಾಂಡವರನ್ನು ಗೇಲಿ ಮಾಡಿದ. ಭೀಮಸೇನ ಹೇಗೆ ನಡೀತಾನೆ ಆ ಥರ ತಾನು ನಡೆದು ಹಾಸ್ಯ ಮಾಡೋದು ಇಂಥದನ್ನೆಲ್ಲ. ಅಂತೂ ಕೋಪದಿಂದ, ಸಂಕಟ, ಅವಮಾನದಿಂದ ಕುದೀತ ಪಾಂಡವರು ಕಾಲಿನ ಪಾಡಾದರು. ಅದು ಆ ತಾತ್ಪರ್ಯ ನಿರ್ಣಯದಲ್ಲಿ 21ನೇ ಅಧ್ಯಾಯದಲ್ಲಿ ವರ್ಣನೆ ಬರ್ತದೆ. ಅಲ್ಲಿ ನಾನಾ ಥರದ ರಾಕ್ಷಸರನ್ನು ಸಂಹರಿಸಿದ್ರು. ಅಲ್ಲಿಯೇ ಕೃಷ್ಣ ಬಂದಿದ್ದ ಅವ್ರನ್ನ ನೋಡಬೇಕು ಅಂತ. ನಾನು ಅಲ್ಲಿದ್ದಿದ್ದು ಇಂಥ ಘಟನೆಗೆ ಅವಕಾಶ ಕೊಡ್ತಿರ್ಲಿಲ್ಲ, ನಿಮ್ಮನ್ನು ಜೂಜಾಟಕ್ಕೆ ಬಿಡ್ತಿರ್ಲಿಲ್ಲ ಅಂತ ಅವನು ಪಾಂಡವರಿಗೆ ಹೇಳಿದೆ. ನೀನು ಎಲ್ಲಿ ಹೋಗಿದ್ದೆ ಅಂದರೆ, ಈ ಸಾಲ್ವನನ್ನು ಕೊಲ್ಲಬೇಕು ಅಂತ ನಾನು ನಮ್ಮ ದ್ವಾರಕೆಗೆ ಹೋಗಿದ್ದೆ ಅಂತ ಕಥೆ ಹೇಳಿದೆ. ಅದು ಈ 89ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಕಾಡಿಗೆ ಬಂದು ಅವರಿಗೆಲ್ಲ ಸಮಾಧಾನ ಹೇಳಿದ. ದಾರುಕ ರಥ ತಂದ, ಸತ್ಯಭಾಮೆಯ ಜೊತೆ ಏರಿ ದೊಡ್ಡ ಸೈನ್ಯ ತಗೊಂಡು ಕಾಡಿನಲ್ಲಿ ಹೋದ. ಯುಧಿಷ್ಠಿರನನ್ನು ನೋಡಿದ. ಅವನು ನೋಡಿ ಬಹಳ ಆನಂದ ಆಯಿತು. ಅವನಿಗೆ ಸಂಕಟ ಅನಿಸ್ತು ಕೃಷ್ಣನಿಗೆ. ಸುಖ ದುಃಖಕ್ಕೆಲ್ಲ ಭಗವಂತನೇ ಕಾರಣ 89ನೇ ಅಧ್ಯಾಯದಲ್ಲಿ ಹೇಳಿದ. ಹೇತು ವಾಕ್ಯ ಸಮಾಶ್ವಾಸ್ಯ ಧರ್ಮರಾಜಂ ಯುಧಿಷ್ಠಿರಂ.
ಭೀಮಸೇನ ಅರ್ಜುನೌ ಚೈವ ಯಮೌ ಚ ಯದುನಂದನಃ ದ್ರೌಪದಿಗೆ ಸಮಾಧಾನ ಹೇಳಿದ. ಸತ್ಯಭಾಮಿ ಮೂಲಕನೂ ದ್ರೌಪದಿಗೆ ಸಮಾಧಾನ ಹೇಳಿಸಿದ. ಮುಂದೆ ಸುಭದ್ರೆಯನ್ನ ಅಭಿಮನ್ಯುವನ್ನು ಕರ್ಕೊಂಡು ತನ್ನ ದ್ವಾರಕಾನಗರಕ್ಕೆ ಹೊರಟೋದ. ಪಾಂಡವರಿಗೆ ಅನೇಕ ಜನ ಪತ್ನಿಯರಿದ್ರಲ್ಲ, ಅವರೆಲ್ಲ ವನವಾಸದಲ್ಲಿರಲಿಲ್ಲ, ದ್ರೌಪದಿ ಒಬ್ಬಳೇ ಇದ್ಲು. ಅರ್ಜುನನ ಪತ್ನಿ ಸುಭದ್ರೆ ಮತ್ತೆ ಇನ್ನು ಉಳಿದ ಪತ್ನಿಯರು ಅವರೆಲ್ಲ ತಮ್ಮ ತಮ್ಮ ತವ್ರ ಮನೆಗೆ ಹೋಗಿದ್ರು ಆ ಸಂದರ್ಭದಲ್ಲಿ. ಇಲ್ಲೊಂದು ಈ 89ನೇ ಅಧ್ಯಾಯದಲ್ಲಿ ಒಂದು ಕಥಾ ಇದೆ. ಈ ಸಾಂಬ, ಪ್ರದ್ಯುಮ್ನ, ಚಾರು, ಭಾನು, ಗದ ಮೊದಲಾದವರೆಲ್ಲ ಒಂದ್ಸರಿ ಕಾಡಿನಲ್ಲಿ ವಿಹಾರ ಮಾಡ್ತಿದ್ರಂತೆ. ವಿಹಾರ ಮಾಡ್ತಿದ್ದಾಗ ನೀರು ಬೇಕಾಯ್ತು ಅವರಿಗೆ. ಅವ್ರು ಓಡಾಡ್ತಾ ಇದ್ದಾಗ ನೀರು ನೋಡಿದರೆ ನೀರು ಕಾಣಲಿಲ್ಲ ಅವರಿಗೆ. ಆ ಬಾವಿಯಲ್ಲಿ ನೋಡಿದರು, ಅಲ್ಲಿ ಒಂದು ದೊಡ್ಡ ಬೆಟ್ಟದ ಗಾತ್ರದ ಓತಿಕೇತ ವಿಚಿತ್ರವಾಗಿ ಕಾಣಿಸ್ತಾ ಅವರಿಗೆ. ಅಪಾಪ ಆ ಪ್ರಾಣಿ ಸಂಕಟ ಪಡ್ತಿತ್ತಲ್ಲಿ. ಅದನ್ನು ಈ ಚರ್ಮದ ಹಗ್ಗ ಏನೇನೋ ಕಟ್ಟಿ ಅದನ್ನು ಎತ್ತಬೇಕು ಅಂತ ಪ್ರಯತ್ನ ಪಟ್ಟರು, ಬರಲಿಲ್ಲ. ಕೃಷ್ಣನಿಗೆ ಹೋಗಿ ಹೇಳಿದರು ಅದನ್ನು. ಭಗವಂತ ಅಲ್ಲಿಗೆ ಹೋಗಿ ಅದನ್ನು ಎಡಗೈಯಿಂದ ಅನಾಯಾಸವಾಗಿ ಮೇಲೆತ್ತಿದ. ಅದು ಆ ಓತಿಕೇತನ ಜನ್ಮ ತಾಳ್ಕೊಂಡು ಬಿಟ್ಟು ಸದ್ಗತಿಯನ್ನು ಪಡ್ಕೊಂಡು ಹೊರಟೋಯ್ತು. ನಿನ್ನ ವೃತ್ತಾಂತ ಏನು, ನೀನು ಯಾರು ಹೇಳು ಅಂತ ಕೇಳಿದ. ಆಗ ಅವನು ಹೇಳಿದ, ನೃಗ ಅನ್ನುವ ಹೆಸರಿನ ರಾಜ ನಾನು. ದೊಡ್ಡ ದೊಡ್ಡ ದಾನಿಗಳಾದ ರಾಜರ ಹೆಸರು ಎಲ್ಲಾದ್ರು ಕೇಳಿ ಬಂದರೆ ನಂದು ಒಂದು ಹೆಸರು ಬರ್ತಿರ್ತದೆ. ನಿನಗೇನು ಗೊತ್ತಿದೆ, ನಿನಗೆ ನಾನು ಯಾಕೆ ಇಂಥ ಶಾಪ ಬಂತು ಅಂತ ನಿನಗೆ ಗೊತ್ತಿಲ್ಲದ ವಿಷಯ ಏನಲ್ಲ, ಆದರೂ ಹೇಳ್ತಿದ್ದೇನೆ ಅಂತ ನಾನು. ಬೇಕಾದಷ್ಟು ಗೋದಾನ ಮಾಡಿದ್ದೆ. ಅಲ್ಲಿ ಬೇಕಾದಷ್ಟು ಕೆರೆ, ಬಾವಿ ಇದನ್ನು ಕಟ್ಟಿಸಿದ್ದೆ. ಒಮ್ಮೆ ಅವನೋ ಬ್ರಾಹ್ಮಣ, ಅವನ ಹಸು ತಪ್ಪಿಸ್ಕೊಂಡು ನನ್ನ ದನದ ಅರಮನೆ ಕೊಟ್ಟಿಗೆ ಬಂದು ಸೇರ್ಕೊಂಡ್ಬಿಡ್ತು. ಇವನಿಗೂ ಗೊತ್ತಿಲ್ಲ, ಅದು ಇವನ ಅರಮನೆ ಆಳುಗಳಿಗೂ ಗೊತ್ತಿಲ್ಲ ಅಂತೂ ಬಂದು ತಪ್ಪಿಸ್ಕೊಂಡಿತ್ತು. ಅದನ್ನು ತೊಗೊಂಡೋಗಿ ಮತ್ತೊಬ್ಬ ದಾನ ಮಾಡಿಬಿಟ್ಟೆ. ಆವಾಗ ಅದ್ರ ಒಡೆಯ ಬಂದ, ಮೂಲ ಒಡೆಯ, ನಂದಿದ ಹಸು ಅಂತ. ಇವನು ತೊಗೊಂಡು ಹೊರಟು, ನನಗೆ ರಾಜ ದಾನ ಕೊಟ್ಟಿದ್ದಾನೆ, ನನಗೆ ಬೇಕು ಅಂತ ಇವನು ಹೇಳಿದ. ಇನ್ನು ಏನು ಮಾಡಬೇಕು, ಇವರಿಬ್ಬರಿಗೂ ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಬ್ಬರಿಗೂ ಸಮಾಧಾನ ಹೇಳಿದೆ. ಈ ಹಸುವಿಗೆ ಪ್ರತಿಯಾಗಿ 1 ಲಕ್ಷ ಹಸು ಕೊಡ್ತೇನೆ, ಯಾರು ಬಿಟ್ಟು ಕೊಡ್ತೀರೋ ಅವರಿಗೆ 1 ಲಕ್ಷ ಹಸು ಅಂತ ಹೇಳಿದ್ರು. ಇಬ್ಬರೂ ಅದನ್ನು ಬಿಡಲಿಲ್ಲ, ಅದನ್ನು ಒಪ್ಕೊಳ್ಳೇ ಇಲ್ಲ ಅವರು. ಇನ್ನೊಬ್ಬನು ಹೊರಟೋದ. ಇದರಿಂದ ಏನಾಯ್ತು ಅಂದರೆ ಮುಂದೆ ಮರಣ ಹೊಂದಿದ. ನನ್ನನ್ನು ಯಮನ ಊರಿಗೆ ಕರ್ಕೊಂಡು ಹೋದರು. ನೋಡಿ, ಇವನು ಪುಣ್ಯಾತ್ಮ ಆದ್ರಿಂದ ಯಮ ಅವನನ್ನು ಕೇಳಿದ. ನಮ್ಮಂಥವ್ರನ್ನ ಅದನ್ನು ಕೇಳ್ತಾನೇ ಇರಲಿಲ್ಲ. ಇಲ್ಲಿ ನೋಡಿ 89ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ, ತುಂಬ ಅದ್ಭುತವಾದದ್ದು. ಇಂತಹ ಅನೇಕ ಕಥೆಗಳು ಮಹಾಭಾರತವನ್ನು, ಭಾಗವತವನ್ನು ವಿವರವಾಗಿ ಕೇಳಲಿಕ್ಕೆ ನಾವು ಅವಕಾಶ ಮಾಡಿಕೊಳ್ಳದೇ ಇರುವ ನಿಮಿತ್ತ ಉಳಿದು ಹೋಗಿಬಿಡ್ತವೆ. ನೋಡು, ಬೇಕಾಷ್ಟು ಪುಣ್ಯನೂ ಮಾಡಿದ್ದಿ, ಪಾಪನೂ ಮಾಡಿದ್ದಿ. ನಿನಗೆ ಪಾಪದ ಫಲ ಮೊದಲು ಅನುಭವಿಸ್ಬೇಕಂತ ಅಪೇಕ್ಷೆ ಇದೆಯೋ, ಪುಣ್ಯದ ಫಲ ಮೊದಲು ಅನುಭವಿಸ್ಬೇಕಂತ ಅಪೇಕ್ಷೆ ಇದೆಯೋ ಹೇಳು ಅಂತ ಕೇಳಿದೆ. ಅದಕ್ಕೆ ಅವನಂದ, ಪಾಪದ ಫಲ, ಪಾಪ ಅಂತೂ ಮಾಡಿದ್ದೇನೆ ಆ ಗೋ ವಿಷಯದಲ್ಲಿ, ಅದನ್ನೇ ಮೊದಲು ಅನುಭವಿಸ್ತೇನೆ. ಹಾಗಾದರೆ ಬೀಳು ಅಂತಂದ. 1000 ವರ್ಷ ಇದೇ ಥರ ಓತಿಕೇತ ಜನ್ಮದಲ್ಲಿರೋ ಅನುಶಾಸನ ಪರ್ವದಲ್ಲಿ ಕಥಾ ಬರ್ತದೆ ಮಹಾಭಾರತದಲ್ಲಿ. ಕೃಷ್ಣ ಬಂದು ನಿನ್ನ ಉದ್ಧರಿಸ್ತಾನೆ ಅಂತ. ಆದ್ದರಿಂದ ನಾನು ಓತಿಕೇತಾಗಿ ಇಲ್ಲಿ ಬಿದ್ದಿದ್ದೆ, ಭಗವಂತ ನಿನ್ನ ದರ್ಶನಾಕಾಂಕ್ಷಿಯಾಗಿ ಬಿದ್ದಿದ್ದೆ. ಇವತ್ತು ನಿನ್ನ ದರ್ಶನ ಆಯಿತು, ಆದರೆ ನಿನ್ನ ಸ್ಮರಣ ಹೋಗಲಿಲ್ಲ. ಭಾಳ ದೊಡ್ಡ ರಾಜ, ಅಂಥವನ ಜೀವನದಲ್ಲೂ ಈಗ ನಡೆದು ಹೋಯಿತು. ಯತ್ರ ಕ್ವಾಪಿ ಸತಃ ಚೇತೋ ಭೂಯಾನ್ಮೇ ತ್ವತ್ಪದಾಸ್ಪದಂ. ಈ ಪ್ರಾರ್ಥನೆ ಮಾಡ್ಬೇಕು ನಾವು. ನಾಳೆ ಮನುಷ್ಯರಾಗಿ ಹುಟ್ಟಿ ಒಂದು ನಿಶ್ಚಿತ ಇಲ್ಲ, ಇದನ್ನೆಲ್ಲ ನೋಡಿದರೆ. ಮತ್ತೆ ಹುಳವೋ, ಹುಪ್ಪಡಿಯೋ, ಹಂದಿಯೋ, ನಾಯಿಯೋ ಆಗಿ ಹುಟ್ಟಿದರೆ ಭಗವಂತನ ನಾಮಸ್ಮರಣೆ ಒಂದು ತಪ್ಪದೇ ಹೋಗಲಿ. ಆವಾಗ ನಮ್ಮನ್ನು ಭಕ್ತ ಅಂತ ಯಾರು ಗುರುತಿಸದೆ ಹೋದರೂ ಅಡ್ಡಿ ಇಲ್ಲ. ದೊಡ್ಡ ಪಂಡಿತರು ಬಂದರು ಸನ್ಮಾನ ಮಾಡದೇ ಇದ್ರು ಏನು ಚಿಂತೆ ಇಲ್ಲ. ಭಗವಂತ ನಾಮಸ್ಮರಣೆ ಅಷ್ಟು ನಮ್ಮ ಬಾಯಿಂದ ನಡೀತಿದ್ರೆ ಏನು ಅಡ್ಡಿ ಇಲ್ಲ, ಸಾಕು. ನಮಸ್ತೆ ಸರ್ವಭಾವಾಯ ಬ್ರಹ್ಮಣೇ ನಂತಶಕ್ತಯೇ ಕೃಷ್ಣಾಯ ವಾಸುದೇವಾಯ ಗೋಪಾನಾಂ ಪತಯೇ ನಮಃ ಅಂಥೇಳಿ ಹೊರಟೋಗ್ಬಿಟ್ಟ ಅವನು. ಈ ರಾಜರಿಗೆ ಒಂದು ಮಾತು ಹೇಳಿದ, ಎಂದೂ ಯಾವತ್ತೂ ಜ್ಞಾನಿಗಳ ಸಂಪತ್ತಿಗೆ ಕೈ ಹಾಕದೇ ಇರಿ ಅಂತ ಕೃಷ್ಣ ಈ ತನ್ನವರಾದ ಯಾದವರಿಗೆಲ್ಲ ಒಂದು ಸಮಾಧಾನ ಹೇಳಿದ. ಅವ್ರಿಗೊಂದು ಎಚ್ಚರಿಕೆ ಕೊಟ್ಟ.
ನೋಡಿ ನಮ್ಮ ಪ್ರತ್ಯಕ್ಷ ನಮ್ಮ ಕಣ್ಣೆದುರಿಗೆ ನಡೆದಂಥ ಘಟನೆ ಇದು. ಆದ್ದರಿಂದ ನೀವು ಈ ಸಂಪತ್ತಿನ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ ಅವರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟು ಯಾದವ್ರನ್ನೆಲ್ಲ ಕಳಿಸಿದೆ. ಮುಂದೆ ಈ ಬಲರಾಮನ ಕಥೆ ಇದೆ. ಬಲರಾಮನ ಕಥೆಯನ್ನು ನಾನಿಲ್ಲಿ ಹೇಳ್ತಿಲ್ಲ. ಶ್ರುತದೇವ ಮತ್ತು ಬಹುಲಾಶ್ವರ ಭಾಗ್ಯ ಅಂತ ಇದು 400 ಇದೇ ಭಾಗವತದಲ್ಲೇ ಅದು ಆ ಕಥಾ ಇದೆ. ಅದನ್ನು ಈಗೊಂದು ನೋಡೋಣ. ಆ ಕಥಾ ಕೇಳಿ ಇವತ್ತಿನ ಭಾಗ ಸಮಾಪ್ತ ಮಾಡೋಣ. ಯಾದವರಲ್ಲಿ ಶ್ರುತದೇವ ಅಂತ ಯಾದವ ಸಾಮ್ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಮಿಥಿಲಾ ನಗರದಲ್ಲಿ ವಾಸ ಮಾಡ್ತಿದ್ದ. ಬೇಕಾದಷ್ಟು ಜಪ ತಪ ಇತ್ಯಾದಿಗಳನ್ನು ಮಾಡ್ತಿದ್ದ. ಆ ಮಿಥಿಲಾ ನಗರದಲ್ಲೇ ಬಹುಲಾಶ್ವ ಅಂತ ಮತ್ತೊಬ್ಬ ರಾಜ ಇದ್ದ. ಅವನು ಜನಕ ಮಹಾರಾಜನ ವಂಶದಲ್ಲಿ ಬಂದವನು. ಈ ಶ್ರುತದೇವ ಬಹುಲಾಶ್ವ ಇಬ್ಬರೂ ಕೃಷ್ಣನಿಗೆ ಬಹಳ ಬೇಕಾದವರು. ಅವರಿಬ್ಬರಿಗೂ ಇವನು ಅನುಗ್ರಹ ಮಾಡಬೇಕು ಅಂತ ಆ ಕಡೆ ಹೊರಟ. ಅದನ್ನ ಜೊತೆಗೆ ನಾರದ, ವಾಮದೇವ ಮೊದಲಾದ ಮುನಿಗಳು ಅವರೆಲ್ಲ ಅವನ ಜೊತೆಗೆ ಹೊರಟರು. ದಾರಿಯಲ್ಲಿ ಅನೇಕ ಜನ ಇವನನ್ನ ಸತ್ಕರಿಸಿದ್ರು ಕೃಷ್ಣನನ್ನು. ಅವರ ಗುಣಗಾನವನ್ನೆಲ್ಲ ಕೇಳ್ತಾ ಕೃಷ್ಣ ಮುಂದುವರೆದ. ದ್ವಾರಕೆಯಿಂದ ಮಿಥಿಲಾ ನಗರದ ತನಕ ಪ್ರಯಾಣ ಮಾಡಿದ್ದ. ಅಲ್ಲಿ ಬಂದಾಗ ಅವನನ್ನು ನೋಡಿ ರಾಜ ಬಹುಲಾಶ್ವ ಮತ್ತು ಈ ಬ್ರಾಹ್ಮಣ ಇಬ್ಬರೂ ಅವನ ಪಾದಗಳಿಗೆ ನಮಸ್ಕಾರ ಮಾಡಿದರು. ಮೈಥಿಲ ಶ್ರುತದೇವಶ್ಚ ಪಾದಯೋ ಪೇತತು ಪ್ರಭೋ. ನಿಮಂತ್ರಯೇತಾಂ ದಾಶಾರ್ಹಂ. ನಮ್ಮ ಮನೆಯಲ್ಲಿ ಶ್ರಾದ್ದ ಇದೆ, ಇವತ್ತು ಊಟಕ್ಕೆ ಬರ್ಬೇಕು ನೀನು ಅಂತ ಕೃಷ್ಣನ್ ಕರೆದ್ರು. ನಿಮಂತ್ರಣ ಅಂತ ಕರೀತಾರೆ ಅದಕ್ಕೆ. ಬೇರೆ ಕಾರ್ಯಕ್ರಮ ಇದ್ರೆ ಆಮಂತ್ರಣ ಅಂತ ಕರಿತಿರ್ತಾರೆ. ಶ್ರಾದ್ದಕ್ಕಾದ್ರೆ ನಿಮಂತ್ರಣ ಅಂತ ಕರಿಬೇಕಂತ. ಇವನೇನು ಮಾಡಿದ, ಇಬ್ಬರೂ ಕರಿತಿದ್ದಾರಲ್ಲ, ಮತ್ತು ಇಬ್ಬರು ಹತ್ರ ಹೋಗ್ಬೇಕಲ್ಲ, ಹೇಗೆ ಮಾಡಬೇಕು ಅಂದರೆ 2 ರೂಪ ತಾಳಿದ. 2 ರೂಪ ತಾಳಿ ಇವನ ಮನೆಗೆ ಹೋದದ್ದು ಅವನ ಮನೆಗೆ ತಿಳಿಯದಂತೆ, ಪರಸ್ಪರ ಏನೂ ತಿಳಿಯದಂತೆ 2 ಕಡೆ ಹೋಗಿಬಿಟ್ಟ. ಇಬ್ಬರ ಮನೆಗೂ ಹೋದ. ಅವ್ರವ್ರ ಮನೆಗಳಿಗೆ ಹೋದಾಗ ಅವರಿಗೆಲ್ಲ ಭಾರಿ ಆನಂದ ಅನಿಸಿತು. ಅವರೆಲ್ಲ ಇದನ್ನು ಸ್ವಾಗತ ಮಾಡಿದರು. ಬಹುಲಾಶ್ವ ರಾಜ ಹೇಳಿದ, ಸರ್ವ ಕರ್ಮಗಳ ಸಾಕ್ಷಿ ನೀನು, ಅನಿಮಿತ್ತ ಬಂಧು. ಭವಾನ್ ವೈ ಸರ್ವಭಾವಾನಾಂ ಆತ್ಮ ಸಾಕ್ಷಿ ಸುಹೃದ್ವಿಭು. ನಿನ್ನ ದರ್ಶನ ಆಯ್ತು ಇವತ್ತು. ನಮಸ್ತುಭ್ಯಂ ಭಗವತೆ ಕೃಷ್ಣಾಯ ಆಕುಂಠಮೇಧಸೆ ನಾರಾಯಣಾಯ ಋಷಯೇ ಸಂಶಾಂತ ತಪ ಈಯುಷೆ. ಅವನು ಸ್ತೋತ್ರ ಮಾಡಿದ. ಇದು ಈ ರಾಜನ ಮನೆಯಲ್ಲಿ ಕಥೆ ಆಯಿತು. ಮತ್ತು ಅದೇ ಸಂದರ್ಭದಲ್ಲಿ ಆ ಶ್ರುತದೇವನ ಮನೆಗೂ ಹೋದ. ಕೆಲವು ಕಾಲ ಅಲ್ಲೇ ಮಿಥಿಲಾ ನಗರದಲ್ಲಿ ಇದ್ದ ಅವನು. ಅಲ್ಲಿ ಹೋದಾಗ ಅವನಿಗಂತೂ ಭಾರಿ ಆನಂದ. ಇದು ನೋಡಿ, ತುಂಬ ಹಾಸ್ಯ ಪ್ರಸಂಗ ಇದು. ಹಾಗೆ ಅವನ ಭಕ್ತಿಯನ್ನು ತೋರಿಸೋ ಪ್ರಸಂಗ. ಕೃಷ್ಣ ತನ್ನ ಮನೆಗೆ ಬಂದ ಅಂತ ಅವನಿಗೆ ಭಾರಿ ಆನಂದ. ನಾವೇನೋ ಆನಂದ ಆದರೆ ಭಾಳ ಅಂದರೆ ಇಷ್ಟೆಂದೋ ಒಂದು ಆನಂದದ ಕಣ್ಣೀರು ಸುರಿಸಿ ಸುಮ್ಮನೆ ಆಗಿಬಿಡ್ತೇವೆ. ಇವನಿಗೆ ತಡ್ಕೊಳ್ಳಿಕ್ಕಾಗದೆ ಕುಣಿಲಿಕ್ಕೆ ಶುರು ಮಾಡಿದ, ಭಗವಂತ ಬರ್ತಾನಲ್ಲ ಅಂತ. ಧುನ್ವನ್ ವಾಸೋದ್ ಅನರ್ಥ. ಮೈ ಮೇಲೆ ಹೊದ್ಕೊಂಡು ಮೇಲಿನ ಬಟ್ಟೆ ಇರ್ತದಲ್ಲ, ಕೆಳಗಿನ ಬಟ್ಟೆ ಅಲ್ಲ, ಮೇಲಿನ ಬಟ್ಟೆ ತೊಗೊಂಡು ಗಾಳಿಯಲ್ಲಿ ಹಾರಿಸಿ ಒಂದು ಕುಣಿಲಿಕ್ಕೆ ಶುರು ಮಾಡಿದ. ಅಂತೂ ಬಂದ ಕೃಷ್ಣ, ಪತ್ನಿಯ ಜೊತೆ ಸೇರಿ ಒಂದು ಪಾದ ತೊಳೆದ, ಪ್ರೋಕ್ಷಣೆ ಮಾಡಿಕೊಂಡ. ಮತ್ತು ಅವನನ್ನು ಉಪಚಾರ ಮಾಡಿದ. ಬಿಳಿ ಸಾಸಿವೆ, ಲಾವಂಚ, ಬಾಳದ ಬೇರು ಅಂತ ಇರ್ತದೆ, ಸುಗಂಧದ ಬೇರು, ಅದೆಲ್ಲ ಹಾಕಿದ ನೀರು, ನಾನಾ ಥರದ ಏನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದ ಆ ಥರದ ಪೂಜೆಯನ್ನೆಲ್ಲ ಮಾಡಿದ. ನಾನು ಸಂಸಾರ ಅನ್ನೋ ಕತ್ತಲ ಬಾವಿಯಲ್ಲಿ ಬಿದ್ದವನು. 93ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ ಹೇಳ್ತದೆ. ಭಗವಂತನ ಪಾದಸೇವಾ ನಂಗೆ ಸಿಕ್ತಲ್ಲ, ಇದು ಏನು ಭಗವಂತನ ಹರಿಗುರುಗಳ ಅನುಗ್ರಹದಿಂದ ಸಿಕ್ಕಿತು ಅಷ್ಟೇ. ಇಲ್ಲ ಏನು ಸಿಗ್ಲಿಕ್ಕೆ ಸಾಧ್ಯ? ಕೃಷ್ಣನಿಗೆ ಮತ್ತು ಬಂಧು ಮುನಿಗಳಿಗೆ ಎಲ್ಲರಿಗೂ ಕಾಲು ಒತ್ತಿದ. ಕಾಲು ಒತ್ತಿ, ನಿನ್ನ ದರ್ಶನ ಆಯ್ತು ಇವತ್ತು, ಆದ್ದರಿಂದ ನನಗಿವತ್ತು ದೊಡ್ಡ ಆನಂದದ ಕಾಲ ಇದು, ನಿನಗೆ ನಮಸ್ಕಾರ ಅಂತ ಹೇಳಿದ. ಭಗವಂತ ಹೇಳಿದ, ನಿನಗೆ ಅನುಗ್ರಹ ಮಾಡಬೇಕು ಅಂತ ಈ ಮುನಿಗಳೆಲ್ಲ ನನ್ನ ಜೊತೆ ಬಂದಿದ್ದಾರೆ. ಲೋಕವನ್ನು ಪವಿತ್ರಗೊಳಿಸ್ತಾ ಇವರು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ. ಲೋಕಾನ್ ಪುನಂತಿ ಕಾಲೇನ ತದಪ್ಯರ್ಹತ್ತಮ ಅಪೇಕ್ಷೆಯ. ನನ್ನನ್ನು ಆರಾಧನೆ ಮಾಡಿದ್ದಿ ಇಲ್ಲ ಅಂತಲ್ಲ, ಆದರೂ ನನ್ನ ಭಕ್ತರಾದ
ಭಾಗವತರನ್ನು ಆರಾಧನೆ ಮಾಡಿದರೆ, ಅವರಿಗೆ ಸತ್ಕಾರ ಮಾಡಿದರೆ ಅದು ಇನ್ನೂ ಹೆಚ್ಚಿಂದು. ಹೀಗೆ ಶ್ರುತದೇವನಿಗೂ ಮತ್ತು ಆ ಬಹುಲಾಶ್ವನಿಗೂ ಇಬ್ಬರಿಗೂ ಅನುಗ್ರಹ ಮಾಡಿ ಭಗವಂತ ಅಲ್ಲಿಂದ ಹೊರಟ. ಇದೊಂದು ವಿಶಿಷ್ಟವಾದಂಥ ಪ್ರಸಂಗ. ಇದು ಹೀಗೆ 93ನೇ ಅಧ್ಯಾಯ ಇವತ್ತು ಸಮಾಪ್ತವಾಗಿದೆ. ಇವತ್ತಿನ ಭಾಗನೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.